बोलो भारत माता की, बोलो भारत माता की, बोलो ಭಾರತ್ ಮಾತಾ ಕಿ. ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಆಪರೇಷನ್ ಸಿಂಧೂರ ಭಾಗ 2. ಅಮೆರಿಕದ ಅಧ್ಯಕ್ಷರು ಹೇಳ್ತಾರೆ ಇಡೀ ಯುದ್ಧವನ್ನು ನಾನು ನಿಲ್ಲಿಸ್ತೆ ಅಂತ ಹೇಳ್ತಾರೆ. ಒಬ್ಬ ಇಡೀ ಜಗತ್ತಿನ ಹಿರಿಯಣ್ಣ ಅಂತ ಕರೆಸ್ಕೊಳ್ಳೋರು ಹೇಳ್ತಾರೆ ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ, ನೀವು ನಿಲ್ಲಿಸ್ಬೇಕು ಅಂತ. ನಥಿಂಗ್ ಬಟ್ ಥ್ರೆಟ್. ಈಗ ಹೇಳ್ತಾರೆ ನಾನು ಮಾತುಕತೆ ನಡೆಸ್ತೆ, ಪೂರ್ತಿ ನಂದಲ್ಲ ಅಂತಾರೆ. ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ವಕ್ತಾರರು ಹೇಳ್ತಾರೆ, ವಿದೇಶಾಂಗ ವಕ್ತಾರರು ಇಲ್ಲ ಅಮೆರಿಕದ ಮಧ್ಯ ಪ್ರವೇಶ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಒಬ್ಬ ಇಡೀ ಪ್ರಪಂಚದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಕ್ಕಂಥವ್ರು ಹಾಗಾದರೆ ಸುಳ್ಳು ಹೇಳ್ತಿದ್ದಾರೆ. ಆ್ಯಪಲ್ ಕಂಪ್ನಿನ ಇಂಡಸ್ಟ್ರೀಸ್ನ ಇಂಡಿಯಾದಲ್ಲಿ ತೆರೆಬೇಡಿ, ಘಟಕಗಳನ್ನು ತೆರೆಬೇಡಿ ಅಂತ ಓಪನ್ ಆಗಿ ಹೇಳ್ತಾರೆ. ನಥಿಂಗ್ ಬಟ್ ಇದು ಕೂಡ ಥ್ರೆಟ್ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನದ ಅಟ್ಟಹಾಸವನ್ನು ಮಟ್ಟ ಹಾಕ್ತಾರೆ ಅಂತ ಹೇಳಿದರು. ಅನೇಕರಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಹೇಳಿದರು ಈ ಬಾರಿ ಯುದ್ಧ ಆಗಲೇಬೇಕು, ಇದಕ್ಕೆ ಅಂತ್ಯ ಆಡಲೇಬೇಕು ಅಂತ ಹೇಳ್ತಿದ್ರು. ಎಲ್ಲರ ಮುಖದಲ್ಲಿ ನಿರಾಸೆ ಕಾಣ್ತಾ ಇದೆ. ಎಲ್ಲರ ಮುಖದಲ್ಲಿ ನಿರಾಸೆ ಕಾಣ್ತಿರ್ತಕ್ಕಂಥದ್ದು. ಕೆಲವೊಮ್ಮೆ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಯುದ್ಧವೇ ಪರಿಹಾರ ಅಲ್ಲ. ಯಾರೇ ಕೂಡ ಯುದ್ಧಕ್ಕೆ ಬೆಂಬಲವನ್ನು ಕೊಡ್ಬೋದು, ಯುದ್ಧದ ಬಗ್ಗೆ ಮಾತನಾಡ್ಬೋದು. ಯುದ್ಧದ ನಂತರದ ದುಷ್ಪರಿಣಾಮಗಳು ಅಷ್ಟಿಷ್ಟ ಅಲ್ಲ. ನಮ್ಮ ಕಣ್ಣು ಮುಂದೆ 2ನೇ ಮಹಾಯುದ್ಧದಲ್ಲಾಗಿರ್ತಕ್ಕಂಥ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಅಣುಬಾಂಬ ಎಫೆಕ್ಟ್ ಇರ್ತಕ್ಕಂಥ ಯಾರೇ ಕೂಡ ಯುದ್ಧವನ್ನು ಪ್ರೀತಿಸ್ಬೋದು. ಆದರೆ ಯುದ್ಧದ ನಂತರ ಸಾವು, ನೋವು, ನಷ್ಟವನ್ನು ಭರಿಸೋದು ಅಷ್ಟು ಸುಲಭದ ಮಾತಲ್ಲ. ಎಸ್, ಪಾಕಿಸ್ತಾನ ಉಗ್ರರನ್ನು ಬೆಳೆಸ್ತಾ ಇದೆ. ಭಯೋತ್ಪಾದಕ ರಾಷ್ಟ್ರ ಆಗಿರ್ತಕ್ಕಂಥದ್ದು, ಭಿಕ್ಷುಕ ರಾಷ್ಟ್ರ ಆಗಿರ್ತಕ್ಕಂಥದ್ದು. ನಾವು ಭಯೋತ್ಪಾದಕರ ಅಟ್ಟಹಾಸವನ್ನು ಮಟ್ಟ ಹಾಕಬೇಕಾಗಿರುವಂಥದ್ದು. ಇನ್ನೂ ಕೂಡ ಇದು ಇಲ್ಲಿಗೆ ನಿಂತಿಲ್ಲ, ಇದು ಕೂಡ ಇನ್ನೂ ಮುಂದುವರುತ್ತೆ. ಹಿಂದೆ ಕಾರ್ಗಿಲ್ ಯುದ್ಧ ಆದಂಥ ಸಂದರ್ಭದಲ್ಲಿ ಅವತ್ತಿನ ಪ್ರಧಾನಿ ಆದಂಥವರು NDA ಸರ್ಕಾರದ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿಯವರು ಕಾರ್ಗಿಲ್ ಯುದ್ಧ ಗೆದ್ದ 3ನೇ ದಿನದಲ್ಲಿ ಒಂದು ಪರಾಮರ್ಶೆ ಅಂತ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಇಡೀ ಯುದ್ಧದ ಆಗುಹೋಗುಗಳು, ಯುದ್ಧ ಯಾವ ರೀತಿ ಆಯಿತು, ನಾವು ಯಾವ ರೀತಿ ಗೆದ್ವಿ, ಸೈನಿಕರ ಸವಾಲುಗಳೇನಿತ್ತು, ಸೈನಿಕರ ಸಾಹಸಗಳೇನಿತ್ತು, ಎಲ್ಲವನ್ನು ಕೂಡ ಬಿಡಿಸಿ ಹೇಳಿದರು. ಜೊತೆಗೆ ಲೋಕಸಭೆ ಅಧಿವೇಶನದಲ್ಲಿ ಕೂಡ ವಿವರವಾಗಿ ಹೇಳಿದರು. ಹಾಗಾಗಿ ಅವತ್ತು ದೂರದೃಷ್ಟಿಯಿಂದ ವಾಜಪೇಯಿಯವರು ಸರ್ವಪಕ್ಷ ಸಭೆಯನ್ನು ಕರೀರಿ ವಿಶೇಷ ಅಧಿವೇಶನದಲ್ಲಿ ಮಾತನಾಡಿದ್ರು. ಆದರೆ ಈಗಿನ ಪ್ರಧಾನಿಗಳು ಯಾಕೆ ಕರೀತಿಲ್ಲ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಈ ಎಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಈ ಬಗ್ಗೆ ಕಾಂಗ್ರೆಸ್ನ ನಾಯಕರ ಬಳಿ ನಾನು ಮೊದಲು ಹೋಗ್ತೀನಿ. ಎಲ್ಲ ಒಂದು ಕಡೆ ತಾವು ಕೂಡ ಆರಂಭದಲ್ಲಿ ಯುದ್ಧೋನ್ಮಾದದಲ್ಲಿದ್ದಿರಿ, ನಂತರ ಟ್ರಂಪ್ ಹೇಳಿದ ತಕ್ಷಣ ನಿಲ್ಲಿಸಿದ್ದು ಯಾಕೆ ಅಂತ ನೀವೇ ಪ್ರಶ್ನೆಯನ್ನು ಮಾಡಿದ್ರಿ. ನೋಡಿ, ಭಾರತದ ಒಂದು ವಿಚಾರದೊಳಗಡೆ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡುವಂಥ ಈ ಸಂದರ್ಭದಲ್ಲಿ ಪಹಲ್ಗಾಮ್ನಲ್ಲಿ ಹತ್ಯೆ ಆಗಿರುವಂಥ ಭಾರತೀಯರಿಗೆ ನ್ಯಾಯ ದೊರಕಬೇಕು. ಇಂಥ ಸಂದರ್ಭದಲ್ಲಿ ಯುದ್ಧವನ್ನು ಆರಂಭ ಮಾಡಿದ ನಂತರ, ಪಾಕಿಸ್ತಾನದ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿದ ನಂತರ, 4 ದಿನಗಳ ನಂತರ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿಬಿಟ್ಟು ನಾನು 2 ದೇಶದ ಪ್ರಧಾನಿಗಳ ಜೊತೆಗೆ ಮಾತಾಡಿದ್ದೀನಿ, ಇವತ್ತಿಂದ ಸೀಸ್ ಫೈರ್ ಅಂತ ಹೇಳ್ಬಿಟ್ರೆ ಈ ದೇಶದ ಅಸ್ಮಿತೆ ಎಲ್ಲೋಬೇಕು. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಂತ ಹೇಳ್ತಾಯಿದ್ರು. ಒಬ್ಬ ವಿಶ್ವಗುರು ಅಮೇರಿಕದ ಡೊನಾಲ್ಡ್ ಟ್ರಂಪ್ ಮಾತು ಕೇಳಿಕೊಂಡು ಯುದ್ಧವನ್ನು ನಿಲ್ಲಿಸ್ತಾರೆ ಅಂದರೆ ಇದು ಯಾವ ಮಟ್ಟದ ಒಂದು ಭಾರತಕ್ಕೆ ಹಿನ್ನಡೆ ಅಂತ. ಆರ್ಥಿಕವಾಗಿ 150% ಟ್ಯಾಕ್ಸನ್ನು ವಿಧಿಸ್ತಾ ಇದ್ದೀರಾ, ನಾವು ಟ್ಯಾಕ್ಸ್ ಯುದ್ಧ ಮಾಡ್ತೀವಿ, ತೆರಿಗೆ ಯುದ್ಧ ಮಾಡ್ತೀವಿ ಅಂತ ಅಮೇರಿಕದ ಡೊನಾಲ್ಡ್ ಟ್ರಂಪು ಹಿಂದೆನೇ ಹೇಳಿದರು. ಭಾರತದ ಸರಕುಗಳಿಗೆ ಪ್ರತಿ ಸುಂಕವನ್ನು ವಿಧಿಸ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ಪ್ರಧಾನಮಂತ್ರಿ ಮಾತಾಡಲಿಲ್ಲ. ಇವತ್ತು ಈ ದೇಶವನ್ನು ಒಗ್ಗಟ್ಟಿಂದ ತೊಗೊಂಡೋಗ್ಬೇಕಾಗಿದ್ದಂಥ ಜವಾಬ್ದಾರಿ ಪ್ರಧಾನಮಂತ್ರಿಗಳ ಮೇಲೆ ಇತ್ತು. ಆದರೆ ಅವ್ರು ಇವತ್ತವರೆಗೂ ಸರ್ವಪಕ್ಷದ ಸಭೆಯನ್ನು ಕರೀತಾ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವ್ರಿಗೆ ಕ್ರೆಡಿಟನ್ನು ಕೊಡ್ತಾಯಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು, ಕಂದಾರ್ ವಿಮಾನ ಅಪಹರಣ ಆಯಿತು, ಅದಾದ ನಂತರ ಕಾರ್ಗಿಲ್ ಯುದ್ಧ ಆಯಿತು, ಶವಪೆಟ್ಟಿಗೆ ಹಗರಣ ಕೂಡ ಮಾಡಿದ್ರು. ಇದೆಲ್ಲದಕ್ಕೂ ವಾಜಪೇಯಿ ಅವರು ಉತ್ತರ ಕೊಡ್ತಾಯಿದ್ರು. ನರೇಂದ್ರ ಮೋದಿ ಅವ್ರ ಥರ ಓಡೋಗ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ. ಮಾಧ್ಯಮದವ್ರಿಗೆ 8 PM ಕರೆಕ್ಟಾಗಿ 8 ಗಂಟೆಗೆ TV ಮುಂದೆ ಬಂದು ನಿಂತ್ಕೊಂಡು ಕುತ್ಕೊಂಡ್ಬಿಟ್ಟು ಟೆಲಿಪ್ರಾಂಪ್ಟರ್ ಹಾಕೊಂಡು ಮಾತಾಡಿ ಹೋಗ್ಬಿಡ್ತಾರೆ. ಆದರೆ ಇವತ್ತವರೆಗೂ ಮಾಧ್ಯಮದ ಪತ್ರಿಕಾಗೋಷ್ಠಿಯನ್ನು ಎದುರಿಸುವಂಥ ಶಕ್ತಿ ಅವ್ರಿಗಿಲ್ಲ. ನಾವು 1971ನೇ ಇಸ್ವಿನಲ್ಲಿ ಇವತ್ತು ಇಡೀ ಭಾರತದ ಜನ ಇಂದಿರಾ ಗಾಂಧಿ ಅವ್ರನ್ನ ಮತ್ತೆ ನೆನಪು ಮಾಡ್ಕೊತಾ ಇದ್ದಾರೆ, ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದ್ರು ಅಂತ ಒಂದು ಸಂದರ್ಭ ಈ ರೀತಿ ಸಿಕ್ಕಿದ್ದಾಗ ನರೇಂದ್ರ ಮೋದಿ ಅವರು ಆ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ ಸರ್, ಭಾಳಷ್ಟು ಚರ್ಚೆ ಆಗ್ತಿದೆ. ಬಹುಶಃ ಈ ಜನ್ರೇಷನ್ಗೆ ಅವ್ರಿಗೆ ಇಂದಿರಾ ಗಾಂಧಿ ನೆನಪಿರಲಿಲ್ಲ. ಆದರೆ ಈ ಒಂದು ಆಪರೇಷನ್ ಸಿಂಧೂರದ ನಂತರ ನಡೆದಂಥ ಬೆಳವಣಿಗೆ ಮುಖಾಂತರ ಇಂದಿರಾ ಗಾಂಧಿಯನ್ನು ಮತ್ತೆ ಈ ದೇಶದ
ಜನರು ಅನೇಕರು ನೆನಪು ಮಾಡ್ತಾರೆ. ಈ ಜನ್ರೇಷನ್ ಕೂಡ ಇಂದಿರಾ ಗಾಂಧಿ ಯಾರು ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಸ್ನೇಹವನ್ನು ಎಲ್ಲೊಂದು ಕಡೆ ಮಿಸ್ಯೂಸ್ ಮಾಡ್ಕೊಂಡ್ರಾ? ಸರ್, ಡೊನಾಲ್ಡ್ ಟ್ರಂಪ್ ಮಿಸ್ಯೂಸ್ ಮಾಡ್ಕೊಂಡ್ರಾ ಇಲ್ಲ ಬೇರೆ ಪಾಕಿಸ್ತಾನ ಮಿಸ್ಯೂಸ್ ಮಾಡ್ಕೊಂತ ಅನ್ನೋದು ಪ್ರಶ್ನೆ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ನ ಹೇಳಿಕೆಗಳಲ್ಲಿ ದ್ವಂದ್ವ ಇದೆ. ಮೊದಲೇ ತಾವು ಹೇಳಿದಂಥದ್ದಕ್ಕೆ ಕೇಳಿಸ್ಕೊಬೇಕ್ರಿ, ಕೇಳಿಸ್ಕೊಳ್ಳೋಂಥ ತಾಳ್ಮೆಯಿಂದ ಇರಬೇಕು. ಸರ್, ಇವಾಗ ಇವ್ರು ಹೇಳ್ತಾ ಇದ್ದಾರೆ ಇಂದಿರಾ ಗಾಂಧಿ ಬಗ್ಗೆ ತುಂಬಾ ತಾವು ವ್ಯಾಖ್ಯಾನ ಮಾಡ್ತಾ ಇದ್ರಲ್ಲ ಸರ್. 71ನೇ ಇಸ್ವಿನಲ್ಲಿ ಯುದ್ಧ ಮಾಡಬೇಕಾದಾಗ 93,000 ಜನ ಸೈನಿಕರು ಸೆರೆ ಸಿಕ್ಕಿದ್ದರು. 54 ನಾನು ಹೇಳ್ತೀನಿ ನಿಮಗೆ ಒಂದು ತಿಳ್ಕೊಳ್ಳಿ, ತಾವು ಒಂದು ತಿಳ್ಕೊಬೇಕು. ನೀವೆಲ್ಲ ಎಜುಕೇಟೆಡ್ಸ್ ಇದ್ದೀರಾ. ಯಾವುದೇ ದೇಶದ ಯುದ್ಧ ಆದ್ರೆ ಒಂದು ನಿಮಿಷ ಅಲ್ಲಲ್ಲ ನಾನು ಹೇಳ್ತೀನಿ ಕೇಳಿಸ್ಕೊಬೇಕಾಗುತ್ತೆ ಸರ್. ಅದಲ್ಲಿ ತಪ್ಪು ಸಂದಿ ನೋಡಿ, ಒಂದು ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಸೇರಿದಾಗ, ಯಾವುದೇ ದೇಶದ ಯುದ್ಧ ಆದರೆ ಎರಡೂ ದೇಶಗಳಲ್ಲಿ ಸೈನಿಕರನ್ನ ಸೆರೆ ಹಿಡಿದ್ರೆ ಇದು ವಿಶ್ವಸಂಸ್ಥೆಯ ನಿಯಮ ಇರ್ತಕ್ಕಂಥದ್ದು. ಜಿನಿವಾ ಒಪ್ಪಂದದ ಪ್ರಕಾರ ಅವರು ನಮಗೆ ಕೊಡಬೇಕು, ನಮ್ಮನ್ನು ಕೊಡಬೇಕು. ಅಲ್ಲ ಷರತ್ತಿಲ್ದಲೇ. ಹೌದು ನೋಡಿ, ನಮ್ಮ ಒಂದು ನಿಮಿಷ, ನಮ್ಮ BSF ಯೋಧನನ್ನ ಅವ್ರು ಏನಾದರೂ ಮುಟ್ಟಿದ್ರೆ ಇಡೀ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡ್ಬೋದು. ಈಗ 93,000 ಜನ ಪ್ರಿಸನರ್ಸ್ ಆಫ್ ವಾರ್ ಇದ್ದಾಗ 54 ಭಾರತೀಯರು ಕೂಡ ಪ್ರಿಸನರ್ ಆಫ್ ವಾರ್ ಇದ್ರು. ಆದ್ರೆ ಗೆದ್ದಾದ ಮೇಲೆ ನೀವು ಹೇಳ್ತಾ ಇದ್ದೀರಲ್ಲ ಅಗ್ರಿಮೆಂಟ್ ಅಂತ ಅಂದ್ಬಿಟ್ಟು, ಇವತ್ತಾಗಿರುವಂಥದ್ದು ಇಟ್ಸ್ ಎ ಜಸ್ಟ್ ಹಾಲ್ಟ್. ಏನಂತ ಕದನ ವಿರಾಮ ಅನ್ನೋದು ಆಲ್ಟ್ ಅಂತ, ಇಟ್ಸ್ ನಾಟ್ ಟರ್ಮಿನೇಟೆಡ್. ಆದರೆ ಅವತ್ತು ಶಿಮ್ಲಾ ಅಗ್ರಿಮೆಂಟ್ ಆಯಿತು. ಇಟ್ ಈಸ್ ಬಿಟ್ವೀನ್ ದ 2 ಪ್ರೈಮ್ ಮಿನಿಸ್ಟರ್ಸ್. ಇವತ್ತು ಯಾವ ಪ್ರೈಮ್ ಮಿನಿಸ್ಟರ್ಸ್ ಅಗ್ರಿಮೆಂಟ್ ಆಗಿದೆ? ಇವತ್ತಾಗಿರುವಂಥದ್ದು ಇಟ್ ಈಸ್ ಜಸ್ಟ್ ಎನ್ ಆಲ್ಟ್. ಆಗಿರ್ಬೇಕಾದಾಗ 54 ಜನ, ಒಂದು ನಿಮಿಷ ಕೇಳಿಸ್ಕೊಡ್ರಿ, 54 ಜನದ ಭಾರತೀಯರನ್ನ ಪ್ರಿಸನರ್ಸ್ ಇದ್ರೆ ವಾಪಸ್ ತಗೊಂಡೇ ಇಲ್ಲ. ಆಮೇಲೆ ಹೇಳಿ ಸರ್, ಇವ್ರು ತಿಳ್ಕೊಬೇಕಾಗತ್ತೆ, ಕಳೆದ 30 ವರ್ಷಗಳಿಂದ ಏನು ಇಡೀ ವಿಶ್ವ ಭೂಪಟದಲ್ಲಿ ಏನಂತಾರೆ ದೊಡ್ಡ ಆತಂಕವಾದಿಗಳಿದ್ರು, ಭಯೋತ್ಪಾದಕರಿದ್ರು, ಅವರನ್ನ ಒಂದೇ ಒಂದು ಏರ್ ಸ್ಟ್ರೈಕ್ ನಲ್ಲಿ ಅವರನ್ನ ಹೊಡೆದು ಬಿಸಾಕಿರುವಂತದ್ದು ಇದು ನಮ್ಮ ಭಾರತದ ಇದ್ದಂಥದ್ದು. ಇವರ ಏನು 30 ವರ್ಷದಿಂದ ಅಬುಲ್ ಹಸೀಫ್ ಆಗ್ಬೋದು, ಇವರೆಲ್ಲ ಆಗ್ಬೋದು, ಕಂದಾಯ ಅಧ್ಯಕ್ಷ ಆಗ್ಬೋದು, ಇವರೆಲ್ಲ ಏನಿದ್ರು ಅವರನ್ನ ಇಡೀ ವಂಶನ ನಿರ್ಮಾಣ ಮಾಡಿದಂಥದ್ದು. ನೀವು ಹೇಳಿದ್ರಿ ಆಲ್ ಪಾರ್ಟಿ ಮೀಟಿಂಗ್ ಅಂತ. ಸರ್, ಪಾಕಿಸ್ತಾನದ ಆಲ್ ಪಾರ್ಟಿ ಮೀಟಿಂಗ್ ಸದನದಲ್ಲಿ ಅವರ ಶಾಸಕರಾಗ್ಬೋದು, ಸಂಸದರಾಗ್ಬೋದು ಅಳ್ತಾ ಇದ್ದಾರೆ, ನಮ್ಮನ್ನ ಭಾರತದ ಕ್ಷಿಪಣಿಯಿಂದ ರಕ್ಷಿಸಿ ಅಂತ ಗೋಗೆರ್ತಾ ಇದ್ದಾರೆ. ಇದು ಭಾರತದ ತಾಕತ್ತು, ಇದು ಹೊಸ ಭಾರತದ ಮೋದಿಯ ತಾಕತ್ತು. ಈ ತರ ಇರ್ಬೇಕಾದಾಗ ಇವ್ರಿಗೆ ಹೇಳ್ಬೇಕಾಗತ್ತೆ, ಇವ್ರಿಗೆ ಪಾಪ ಪಾಕಿಸ್ತಾನದ ಇವ್ರ ಅಣ್ತಂದಿರೋ ಇದಾಗಿದಾರಲ್ಲ, ಇವ್ರು ಅವ್ರಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ದಾರೋ, ಭಾರತಕ್ಕೋಸ್ಕರ ಕಣ್ಣೀರು ಸುರಿಸ್ತಾ ಇರೋ ಅಂತ ಕೇಳ್ಬೇಕಾಗತ್ತೆ. ಈ ತರ ಪಾಕಿಸ್ತಾನ ಕಣ್ಣೀರು ಸುರಿಸುವಂತವ್ರಿಗೆ ಗುಲಾಮರು ಅಂತ ಹೇಳ್ಬೇಕೆ ಹೊರತು, ನೀವು ದೇಶ ಹುಟ್ಟಾಗ್ಲೂ ಗುಲಾಮರೇ, 75 ವರ್ಷ ಆದಾಗ್ಲೂ ಇವಾಗ್ಲೂ ಗುಲಾಮರೇ. ಪಾಕಿಸ್ತಾನನ ಪುಡಿಗಟ್ಟಬೇಕಾಗಿತ್ತು ಅಂತ ಎಲ್ಲರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಇದು ಯಾವಾಗಲೂ ಇದು ಮುಂದುವರಿತಾನೆ ಇರ್ತಕ್ಕಂಥದ್ದು. ಇದು ಒಳ್ಳೆ ಸಮಯ ಇತ್ತು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ನಿಮ್ಮ ಪ್ರಕಾರ ಪಾಕಿಸ್ತಾನವನ್ನು ಪುಡಿಗಟ್ಟಬೇಕಾಗಿತ್ತಲ್ವಾ? 100% ಸರ್. 1948 ಇದ್ದಿದ್ದು ಭಾರತ ಬೇರೆ, ಇವತ್ತಿರೋ ಭಾರತ ಬೇರೆ, ಆಯ್ತಾ? ಇವತ್ತು ನಾವು ಮನಸ್ಸು ಮಾಡಿದ್ರೆ 2 ಅವರ್, ಓನ್ಲಿ 2 ಅವರ್ಸ್ POK ನಮ್ಮದು, 4 ಅವರ್ ಲಾಹೋರಲ್ಲಿ ನಮ್ಮ ಬಾವುಟ ಹಾರಿಸ್ಬೋದು, ಆಯ್ತಾ? ಇನ್ನೊಂದು ಇವತ್ತು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲಿ ನಾವು ಇಸ್ಲಾಮಾಬಾದಲ್ಲಿ ನಮ್ಮ ಧ್ವಜ ಹಾರಿಸಿ ಫುಲ್ ಪಾಕಿಸ್ತಾನನ್ನು ಆಕ್ಯುಪೈ ಮಾಡಬಹುದು. ಆದರೆ ಇವಾಗ ಅವ್ರು ಪಾಕಿಸ್ತಾನ DGM ರಿಕ್ವೆಸ್ಟ್ ಮಾಡಿ ಸೀಸ್ ಫೈರ್ಗೋಸ್ಕರ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅಷ್ಟೇ. ಮೋಸ್ಟ್ಲಿ ಇನ್ನೂ ಇದು ಮುಗಿಯೋದು ಇಲ್ಲ. ಯಾಕಂದರೆ ಪಾಕಿಸ್ತಾನವರು ಈ ಜನ್ಮದಲ್ಲಿ ತಿತ್ಕೊಳ್ಳಲ್ಲ, ಅವ್ರ ನರಿ ಬುದ್ಧಿ ಅವ್ರು ಬಿಡಲ್ಲ. ಯಾವುದೇ ಕಾರಣಕ್ಕೂ ಮತ್ತೆ ತಪ್ಪು ಮಾಡ್ತಾರೆ, ಮತ್ತೆ ಯುದ್ಧ ಆಗುತ್ತೆ. ಈ ಬಾರಿ POK ಅಥವಾ ಮುಕ್ಕಾಲು ಭಾಗ ಪಾಕಿಸ್ತಾನ ಇಲ್ಲ ಪೂರ್ತಿ ಪಾಕಿಸ್ತಾನ ಇಂಡಿಯಾ ವಶಕ್ಕೆ ಬಂದೇ ಬರುತ್ತೆ. ಯಾಕೆ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶಕ್ಕೆ ಮಧ್ಯಪ್ರವೇಶ ಮಾಡಬೇಕು ಮಹೇಶ್ ಅವರೇ? ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ದೇಶದ ಜನತೆಯನ್ನು ಅಲ್ಲಿ ಯಾರು ಹೋಗಿ ವಾಸ ಆಗಿದ್ರು ಅವ್ರಿಗೆ ಚೈನ್ ಹಾಕಿ ಕಳಿಸಿದ್ರು. ಇವತ್ತು ಅವ್ರ ಮಾತನ್ನು ಕೇಳಿಕೊಂಡು ನಾವು ಇವತ್ತು ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ಅಂದರೆ ನಿಜವಾಗ್ಲೂ ನಾನು ವೈಯಕ್ತಿಕವಾಗಿ ಭಾರತೀಯರಾಗಿ ಹುಟ್ಟಿರೋದಕ್ಕೆ ನಾನು ನಾಚಿಕೆ ಪಡ್ತಾ ಇದ್ದೀನಿ. ಇದು ಯಾವ ರೀತಿ ಯುದ್ಧ ಸ್ಟಾರ್ಟ್ ಆಯಿತೋ ಅದೇ ರೀತಿ ಅಂತ್ಯವಾಗಿ ಸರ್ವ ಪಕ್ಷಗಳನ್ನು ಸಭೆಯನ್ನು ಕರೆದು ಎಲ್ಲ ಜನರ ಒಮ್ಮತದಿಂದ ಯುದ್ಧ ನಡಿಬೇಕಾಗಿತ್ತೆ ಹೊರತು ಏಕ ವ್ಯಕ್ತಿಯಿಂದ, ಅದು ಡೊನಾಲ್ಡ್ ಟ್ರಂಪ್ನಂತ ಒಬ್ಬ ವ್ಯಕ್ತಿಯಿಂದ
ನಮ್ಮ ದೇಶ ಒಂದು ಹಿಂದೆ ಹೆಜ್ಜೆ ಇಟ್ಟಿದೆ ಅನ್ನೋದು ನನಗೆ ತುಂಬ ಅವಮಾನಕರವಾದ ವಿಷಯ ಆಗಿದೆ ಇವತ್ತು. ಕಾಂಗ್ರೆಸ್ನವರು ಯಾವತ್ತೂ ಕೂಡ ಈ ತರ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳಿಗೆ ಯಾವತ್ತೂ ಕಾಂಗ್ರೆಸ್ 10 ವರ್ಷ UPA ಸರ್ಕಾರ ಯಾವತ್ತೂ ಹೊಡೆದಿಲ್ಲ, ನಮಗೆ ಗೊತ್ತಿದ್ದಂಗೆ. ಅಲ್ಲ, ನೀವು ಮಾತಾಡ್ತಿರೋದೇ ತಮಾಷೆ ಆಗಿದೆ. ಹೌದು. 60 ವರ್ಷ ಕಾಂಗ್ರೆಸ್ ಇತ್ತು ರೀ. ಪಾಕಿಸ್ತಾನ ಇಬ್ಬಾಗ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ನೀವು ಏನ್ ಮಾತಾಡ್ತಿದ್ರಿ? ನಾನು ಉಗ್ರರ ಬಗ್ಗೆ ಮಾತನಾಡ್ತಿದ್ದೀನಿ. ನಾನು ಉಗ್ರರ ಬಗ್ಗೆ ಉಗ್ರರ ನೆಲೆಗಳ ನುಗ್ಗಿ ಹೊಡೆದ್ರು. ಪಾಪ ನಿಮಗೆ ತಡ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ಕಾಂಗ್ರೆಸ್ ಅವಧಿಯಲ್ಲಿ ನಡೆದೇ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ನಡೆದಿದೆ. ಪ್ರಚಾರ ಮಾಡಿಲ್ಲ ಅಂತದ್ದು ಎಷ್ಟೋ ನಡೆದಿದೆ. ಯುದ್ಧ ಬೇಕಾ ಬೇಡವಾ? ಕಾಂಗ್ರೆಸ್ ಯುದ್ಧದ ಪರ್ವ ಇದೆಯಾ ವಿರುದ್ಧ ಇದೆಯಾ ಅಂತ ನೀವು ಕೇಳಿದ್ರಿ. ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಯುದ್ಧದ ಪರವಾಗಂತೂ ನಾನಿಲ್ಲ. ಯಾಕೆ? ಯುದ್ಧ ಬೇಡ ಅಂದಿದ್ ಕೂಡಲೇ ಶಾಂತಿ ದೂತ್ರ ನೀವು, ಯುದ್ಧ ಬೇಡವಾ ನಿಮ್ಗೆ? ಹಂಗಾರೆ ನಮ್ಮನ್ನ ಬಂದು ಹೊಡೆದೋದ್ರು ಕೂಡ ನಾವು ನೋಡ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಂತಾರೆ. ಇಲ್ಲ, ಯುದ್ಧದಿಂದ ಆಗುವಂತ ಅನಾಹುತಗಳ ಬಗ್ಗೆ ಕಾಳಜಿ ಇದೆ. 5 ಟ್ರಿಲಿಯನ್ ಎಕಾನಮಿ ಬೇಕಾ ಬೇಡವಾ ನಿಮ್ಗೆ? 5 ಟ್ರಿಲಿಯನ್ ಎಕಾನಮಿ ಬೇಕು ಅನ್ನೋದಾದ್ರೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ರೀ. ಇವಾಗ ವಾಪಸ್ ಉಲ್ಟಾ ನಮ್ಮನ್ನು ಕೇಳ್ತಾರೆ. ಇಂದಿರಾ ಗಾಂಧಿ ಹೋಗ್ಬಿಟ್ಟು ಯುದ್ಧ ಮಾಡ್ಕೊಂಡ್ ಬಂದ್ರಲ್ಲ, ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ರಾ? ಇಂದಿರಾ ಗಾಂಧಿಯ ಕಾಲಘಟ್ಟದಲ್ಲಿ ಆದಂತ ಯುದ್ಧಗಳಿಗೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಭಾರತ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರ. ಭಾರತ ಇವತ್ತು ಯುದ್ಧಕ್ಕೆ ಬಿದ್ದಿದ್ದೇ ಆದ್ರೆ ಬೀಳುವಂತ ಸ್ಯಾಂಕ್ಷನ್ಗಳ ಬಗ್ಗೆ ನಾವು ಮಾತಾಡಬೇಕು, ಆಗುವಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಎಲ್ಲ ತಯಾರಾಗಿದ್ದೀರಾ? 5 ಟ್ರಿಲಿಯನ್ ಎಕಾನಮಿ ಬೇಕಾ ಇಲ್ಲ ಯುದ್ಧ ಬೇಕಾ ನಿಮ್ಗೆ? ಹಂಗಾರೆ ನಾವು ಸುಮ್ಮನೆ ಕೂತ್ಕೋಬೇಕಂದ್ರೆ ಅದಕ್ಕೂ ಪರಿಹಾರ ಇದೆ ಸ್ವಾಮಿ. ಪ್ರಾಕ್ಸಿ ಯುದ್ಧಗಳು. ಅಮೆರಿಕವೇ ನೇರ ಯುದ್ಧಗಳನ್ನು ಮಾಡಲ್ಲ ರೀ. ನಾವ್ಯಾಕ್ರಿ ನೇರ ಯುದ್ಧ ಮಾಡಬೇಕು? ಚೀನಾ ನೇರ ಯುದ್ಧ ಮಾಡಿದೇನ್ರಿ? ಎಲ್ಲಾದ್ರೂ ಮಾಡಿದೆ ಇಷ್ಟು ವರ್ಷದಲ್ಲಿ? 45 ನಂತರ, ಸೆಕೆಂಡ್ ವರ್ಲ್ಡ್ ವಾರ್ ನಂತರ ಚೈನಾ ಎಲ್ಲಾದ್ರೂ ನೇರ ಯುದ್ಧ ಮಾಡಿದ್ಯಾ? ಎಲ್ಲಾ ಪ್ರಾಕ್ಸಿ ಯುದ್ಧಗಳೇ. ನಾವು ಜಗತ್ತಿನ ಸೂಪರ್ ಪವರ್ ಆಗ್ಬೇಕು ಅಂದ್ರೆ ಒಂದೇ ದಾರಿ, ಪ್ರಾಕ್ಸಿ ಯುದ್ಧಗಳು. ನೇರ ಯುದ್ಧವನ್ನ ಮಾಡಿದ್ರೆ ನಮ್ಗೆಲ್ರಿಗೂ ಉಳಿಗಾಲ ಇಲ್ಲ. ಸರ್, 150 ಕೋಟಿ ಭಾರತೀಯ ಜನರು ಬಯಸಿದ್ದು ಕದನ ವಿರಾಮ ಅಲ್ಲ, ಪಾಕಿಸ್ತಾನದ ನಿರ್ನಾಮ. ಯಾಕೆ ಮೋದಿ ಅವರು ಯುದ್ಧ ಮಾಡಲಿಲ್ಲ? ಎಲ್ಲಾ ಪಕ್ಷಗಳವರು ಬೆಂಬಲ ಕೊಟ್ರು. ನೀವು ನುಗ್ಗಿ ಪಾಕಿಸ್ತಾನ ನಿರ್ನಾಮ ಮಾಡಿ ಅಂತ ನಮ್ಮ ಮೋದಿ ಅವರು ಏನ್ ಮಾಡಿದ್ರು? ಯಾವ್ದೋ ಒಬ್ಬ ಟ್ರಂಪ್ ಮಾತು ಹೇಳ್ಕೊಂಡು ಯುದ್ಧ ನಿಲ್ಲಿಸ್ಬಿಟ್ರು. ಸರ್, ಕೋಟ್ಯಾಂತರ ಭಾರತೀಯರ ಕನಸಿಗೆ ತಣ್ಣೀರು ಹರಿಸಿದ್ದಾರೆ. ಇದು ನಾವು ಸಹಿಸಲ್ಲ. ಎಂತ ದೋಸ್ತಿ ಇವ್ರದ್ದು? ಎಂತ ದೋಸ್ತಿ? ಇಡೀ ಭಾರತ ದೇಶದ ಮಾನ ಮರ್ಯಾದೆಯನ್ನ ತಗೊಂಡೋಗಿ ಹಡವಿಟ್ಟು ಕದನ ವಿರಾಮ ಘೋಷಿಸ್ತಕ್ಕಂತ ದೋಸ್ತಿನ ಇವ್ರದ್ದು? ಎಲ್ಲೋ ಒಂದು ಕಡೆ ಇವತ್ತು ಇವ್ರು ಹೇಳ್ತಾರಲ್ವಾ, ಆಯ್ತು ಏನು ಇಂದಿರಾ ಗಾಂಧಿ ಅವ್ರು ಮಾಡ್ಲಿಲ್ಲ, ಇವತ್ತು ಇವ್ರಿಗೆ ಅವಕಾಶ ಇತ್ತಲ್ಲ ಪಾಕಿಸ್ತಾನ ವಾಪಸ್ ತಗೊಳ್ಳೋದಕ್ಕೆ, ಇವ್ರು ಮಾಡ್ಬೇಕಾಗಿತ್ತು. ಯಾಕೆ ಕದನ ವಿರಾಮ ಘೋಷಿಸಿದ್ರು? ಆಪರೇಷನ್ ಸಿಂಧೂರನ ಕಂಟಿನ್ಯೂ ಮಾಡ್ಕೊಂಡೆ ಇವ್ರು ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ನೋಡಿ, ದಯಮಾಡಿ ಬಿಜೆಪಿಯವರು ಒಂದು ಅರ್ಥ ಮಾಡ್ಕೊಳ್ಳಿ. ನಾವು ಇಡೀ ಭಾರತ ದೇಶದ ಕಾಂಗ್ರೆಸ್ಸು ಸೇರ್ಕೊಂಡಂತೆ ಎಲ್ಲ ವಿರೋಧ ಪಕ್ಷಗಳು ಒನ್ಲೈನ್ ರೆಸೊಲ್ಯೂಷನ್ ಪಾಸ್ ಮಾಡಿಕೊಟ್ಟಿದ್ವಿ. ನೀವು ನಿರ್ವೀರ್ಯರ ಥರ ನಡ್ಕೊಂಡಿದ್ದೀರಿ ಮೋದಿಯವರೇ. 3 ಜನ ನಿಮ್ಮ ವ್ಯಾಪಾರಿ ಫ್ರೆಂಡ್ಗಳಿಗೋಸ್ಕರ, ಒಂದು ಟ್ರಂಪ್ ಮತ್ತು ಅದಾನಿ ಅಂಬಾನಿಗೋಸ್ಕರ ನಿಮ್ಮ ಯಾವ ಯುದ್ಧ, ನಿಮ್ಮ ಎಲ್ಲ ಫೇಕ್ ಇವು. ನಿಮ್ಮ ಬಿಹಾರ ಚುನಾವಣೆ, ಮತ್ತೊಂದು ಚುನಾವಣೆ, ಇದೇನು ಸೀರಿಯಲ್ ಏನ್ರಿ? ಎಲ್ಲ ಚುನಾವಣೆಗಳಿಗೂ ಒಂದೊಂದು ಮಾಡ್ಕೊಂಡು ಸೀರಿಯಲ್ ತರ ಡ್ರಾ ಮಾಡ್ತಿದ್ದೀರಾ? ಅಂದ್ರೆ ನಿಮ್ ಪ್ರಕಾರ ಇದು ಚುನಾವಣೆಗೆ ಮಾಡಿದ್ದು ಅಂತ? ಇದು ಫೇಕ್. ಅಂದ್ರೆ ಪಾಲ್ಗಾಮ್ ಅಟ್ಯಾಕೆ ಫೇಕಾ? ಇಲ್ಲ, ಮೋದಿ ಮತ್ತು ಅವರ ಫ್ರೆಂಡ್ಗಳು ನಡೆಸಿರುವಂತ ಫೇಕ್ ಅಟ್ಯಾಕ್. ಎಲ್ರಿ ಅವ್ರು 4 ಜನ? ಯಾಕೆ ಅವ್ರು ಇನ್ನೂ ಸಿಕ್ಕಿಲ್ಲ? ಏನ್ ಮಾಡ್ತಿದ್ದೀರಿ ಅವ್ರನ್ನ? ಯಾಕೆ ನೀವು ಅವ್ರನ್ನ ಹುಡುಕಿಲ್ಲ? ಆಯ್ತು, NIA ಅವರು ಕೊಟ್ಟು ವರದಿ ಯಾಕೆ ಇನ್ನೂ ದೇಶದ ಮುಂದೆ ಇಟ್ಟಿಲ್ಲ? ಯಾಕಪ್ಪ ಸರ್ವಪಕ್ಷಗಳು ಸಭೆ ಕರೆಯಕ್ಕಾಗಿಲ್ಲ ನಿಮ್ ಕೈಲಿ? ಸರ್ವಪಕ್ಷದ ಸಭೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ನಾವು ಇಡೀ ವಿರೋಧ ಪಕ್ಷದ ನಾಯಕರಾಗಿ ಡೊನಾಲ್ಡ್ ಟ್ರಂಪ್ ನ ಇದನ್ನ ಏನು ಟ್ವೀಟ್ ಇದೆ, ಡೊನಾಲ್ಡ್ ಟ್ರಂಪ್ ನ ಮಧ್ಯಸ್ಥಿಕೆ ಇದೆ, ವಿರೋಧ ಮಾಡ್ತಾ ಇದೀವಿ. ಚೈನಾ ಮತ್ತೆ ಪಾಕಿಸ್ತಾನ ಎರಡು ಒಂದಾಗಿದೆ. ಇವತ್ತು ಭಾರತದ ಜೊತೆಗೆ ರಷ್ಯಾ ಇಲ್ಲ. ಡೊನಾಲ್ಡ್ ಟ್ರಂಪ್ ಪರವಾಗಿ ಚುನಾವಣಾ ಪ್ರಚಾರವನ್ನ ನರೇಂದ್ರ ಮೋದಿ ಮಾಡ್ತಾರೆ, ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ. ಇವತ್ತು ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ? ಇವತ್ತು ಆಪಲ್ ಕಂಪ್ನಿನ CEO ಹೇಳ್ತಾರೆ, ಇಲ್ಲಿ ನೀವು ತಯಾರಿಕೆ ಘಟಕಗಳನ್ನ ಮುಚ್ಚಿ ಅಮೆರಿಕದಲ್ಲಿ ಮಾಡಿ ಅಂತ. ಒಟ್ಟಾರೆ ವಿದೇಶಾಂಗ ನೀತಿನಲ್ಲಿ ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ. ನಮ್ಮ ಸರ್ಕಾರ, ಭಾರತ ಸರ್ಕಾರ ಭಾರತೀಯರ ಪರವಾಗಿ ನಿರ್ಧಾರವನ್ನು ತಗೋಬೇಕಾಗಿತ್ತು. ಅದೇ ಟ್ರಂಪ್ ಪರವಾದಂಥ ನಿರ್ಧಾರವನ್ನು ತಗೊಳ್ತಾ ಇದ್ದಾರೆ. ಎಸ್ ಸರ್, ಸರ್ವಪಕ್ಷ ಸಭೆಯನ್ನು ಕರಿತಿಲ್ಲ ಅಂತ ಹೇಳ್ತಾರೆ, ವಿಶೇಷ ಅಧಿವೇಶನವನ್ನು ಕರಿತಿಲ್ಲ ಅಂತ ಹೇಳ್ತಾರೆ. ಇಡೀ ಯುದ್ಧ ನಿಲ್ಲ ಕಾರಣ ಏನು? ಟ್ರಂಪ್ ಯಾಕೆ ಹೇಳಿದರು? ಟ್ರಂಪ್ ಯಾಕೆ ಭಾರತದ ಸ್ನೇಹಿತನನ್ನ ನೀವು ಆಪಲ್ ಘಟಕಗಳನ್ನು ಇಲ್ಲಿ ಓಪನ್ ಮಾಡಬೇಡಿ, ಅಲ್ಲಿ ತಯಾರು ಮಾಡಬೇಡಿ ಅಂತ ಒಬ್ಬ ದೇಶದವ್ರು ಹೇಳ್ತಾರೆ. ಸ್ನೇಹ ಅನ್ನೋದು ಎಲ್ಲಿಗೋಯ್ತು ಅಲ್ಲಿಗೆ? ಸರ್, ಪಾಕಿಸ್ತಾನದಲ್ಲಿ ಉಗ್ರರು ಸುತ್ತಿರೋದಕ್ಕೆ ಕಾಂಗ್ರೆಸ್ಸಿಗರು ಅಳ್ತಿದ್ದಾರೆ ಇಲ್ಲಿ. ಆಮೇಲೆ ಟ್ರಂಪ್ಗಾಗಲಿ ನಮ್ಮ ದೇಶಕ್ಕಾಗಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಸರ್. ಇವತ್ತಿನ ದಿನ ಯಾವುದೇ ಪಕ್ಷ ಆಗಿರಲಿ ಸರ್, ಎಲ್ಲ ಬಿಟ್ಬಿಟ್ಟು
ಈ ವಿಷಯದಲ್ಲಿ ರಾಜಕೀಯ ಮಾಡಕ್ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈಗ ಕೊಟ್ಟಿರುವಂತದ್ದು ವಿರಾಮ ಅಷ್ಟೇ. ಟ್ರಂಪ್ಗೆ ಆಗ್ಲಿ ನಮ್ಮ ಭಾರತಕ್ಕೆ ಆಗ್ಲಿ ಸಂಬಂಧ ಇಲ್ಲ. ಇವ್ರು ಏನ್ ಗೊತ್ತಾ, ಕಾಂಗ್ರೆಸ್ಸಿಗರು ಅವರು ಕನ್ಫ್ಯೂಸ್ ಆಗೋಗಿದ್ದಾರೆ, ರಾಜ್ಯದಲ್ಲಾಗ್ಲಿ ಕೇಂದ್ರದಲ್ಲಾಗ್ಲಿ ಕನ್ಫ್ಯೂಸ್ ಆಗೋಗಿದ್ದಾರೆ. ಅವ್ರಿಗೆ ಏನ್ ಮಾತಾಡ್ಬೇಕು ಅನ್ನೋದು ಯಾವುದೇ ರೀತಿ ಅಂತ ಇದಿಲ್ಲ, ಹುಚ್ಚು ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾರೆ. ಅವ್ರಿಗೆ ಮಾನಸಿಕವಾಗಿ ಅವ್ರಿಗೆ ಹಾಸ್ಪಿಟ್ಲ್ ಅವಶ್ಯಕತೆ ಇದೆ, ಅದೆಲ್ಲ ಆಗ್ಬೇಕಷ್ಟೇ ಅವ್ರಿಗೆ. ಪ್ರಶ್ನೆ ಸರ್, ಸರ್ವಪಕ್ಷ ಸಭೆ ಕರೆದಿದ್ದಂಥದ್ದಾಯ್ತು, ಕಾಂಗ್ರೆಸ್ನವರು ಬಂದಿದ್ದಂಥದ್ದಾಯ್ತು. ಸರ್ವಪಕ್ಷ ಸಭೆಯಲ್ಲಿ ಹೇಳ್ತಾರೆ ನಾವು ದೇಶದ ಜೊತೆಗಿರ್ತೀವಿ, ನಾವು ದೇಶದ ಜೊತೆ ಇದು ಮಾಡ್ತೀವಿ ಅಂತ. ಅದೇ ಹೊರಗಡೆ ಬಂದಾದ್ಮೇಲೆ ನಾವು ಬಂದ್ಬಿಟ್ಟು ಇದೇ UP ಒಂದು ಕಾಂಗ್ರೆಸ್ನ ಅಧ್ಯಕ್ಷ ಹೇಳ್ತಾನೆ ರಾಫೆಲ್ನ ಬೊಂಬೆ ತರ ತೋರಿಸ್ತಾರೆ. ಇವ್ರು ಹೇಳಿದಂಥದ್ದು 2015ರಲ್ಲಿ ರಾಫೆಲ್ ತಗೊಳ್ಬೇಕಾದಾಗ ಹೇಳಿದ್ರು ಅದ್ರ ಹಗರಣ ಆಗಿತ್ತಂತ. ಆದ್ರೆ ಇವತ್ತು ರಾಫೆಲ್ ಮತ್ತೆ S-400 ನಮ್ಮ ದೇಶನ ಕಾಯ್ತಾ ಇರುವಂತದ್ದು. ಪಾಕಿಸ್ತಾನದ ಉಗ್ರಗಾಮಿ ತಾಣಗಳನ್ನು ಧ್ವಂಸ ಮಾಡಿದ್ದೀವಿ. ಮತ್ತೆ ಯಾವ ಉಗ್ರಗಾಮಿಗಳು 30 ವರ್ಷದಿಂದ ವೀರಾವೇಶವಾಗಿ ಓಡಾಡ್ತಿದ್ರು ಅವರನ್ನ ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಮಣ್ಣು ಮುಗಿಸಿದ್ದೀರಿ. ಅವನ ಆಫೀಸ್ ಅಳ್ತಾ ಇದ್ದಾರೆ, ಅಯ್ಯೋ ನನ್ನ ಸಂಸಾರದೆಲ್ಲ ಹೋಯ್ತೆ ಅಂತ. ಯಾರ ಭಾರತದ 106 ಜನರ ಕಣ್ಣೀರು ಹಾಕಿದ್ನೋ ಅವತ್ತು ಇವನಿಗೆ ಕರ್ಮ ರಿಟರ್ನ್ಸ್ ಅವನೇ ಇವತ್ತು ಹೊಡೆದು ಬಿಸಾಕಿದ್ದೀವಿ. ಇಷ್ಟೊಂದು ನಾವು ಮಾಡ್ತಿರ್ಬೇಕಾದಾಗ ಇವ್ರಿಗೆ ಕೇಳಬೇಕಾಗುತ್ತೆ, ನಿಮ್ಮ ಒಂದು ಧ್ವನಿ ಭಯೋತ್ಪಾದಕರಿಗೆ ಬೆಂಬಲನ ಭಾರತ ದೇಶದ ಪರವಾಗಿರಂತ ನೀವು ಅದನ್ನ ಸ್ಪಷ್ಟಪಡಿಸಬೇಕು. ಕಾಂಗ್ರೆಸ್ಸಿನ ಗುಲಾಮರು. ರಾಜಣ್ಣ ಅವರೇ, ತುಂಬಾ ರೊಚ್ಚಿಗೆದ್ದಿದ್ದೀರಾ. ಇವತ್ತು ಹೇಳಿದ್ರೆ ಏನು, ನಮ್ಮ ಟ್ರಂಪ್ ಅವರು ಅಮೆರಿಕದ ಪ್ರಧಾನಿ, ನಮ್ಮ ರಾಷ್ಟ್ರಪತಿಯವರು ಏನು ಭಾರತದ ಬಗ್ಗೆ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸ್ಬಿಟ್ವಿ ಅಂತ ಹೇಳ್ತಾ ಇದ್ರು. ಮತ್ತೆ 2 ದಿವಸದಲ್ಲಿ ಅವರ ವಾಕ್ಚಾತುರ್ಯವನ್ನ ಚೇಂಜ್ ಮಾಡಿ ರಾಜಕಾರಣಿಗಳ ಏನೋ ಯಾವುದೇ ಯುದ್ಧ ಮಾಡೋದು ಬೇಡ, ನಾನು ಅದಕ್ಕೆ ಏನು ಹೇಳಲಿಲ್ಲ, ಒಂದು ಸಲಹೆ ಕೊಟ್ಟೆ ಅಂತ ಹೇಳಿದ್ರು. ಇದು ಉಲ್ಟಾ ಹೇಳಿದ್ರು. ಯಾಕೆ ಹೇಳಿದ್ರು ಉಲ್ಟಾ? ಮೋದಿ ಅವರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ಮಾತು ಕೇಳಲಿಲ್ಲ, ನಾವು ನಮ್ಮ ಇದರಿಂದಲೇ ಮಾಡಿದ್ದು ಅಂತ ಮೋದಿ ಅವರು ಹೇಳಿದ್ರು. ಆ ಹೇಳಿದ್ದು ಮಾರನೇ ದಿವಸನೇ ಮತ್ತೆ ಟ್ರಂಪ್ ಅವರು ಇದು ಮಾಡಿದ್ರು, ಉಲ್ಟಾ ಹೊಡೆದ್ರು. ಆದ್ರಿಂದ ನಾನು ಹೇಳ್ತಾ ಇರೋದು, ಇಡೀ ಭಾರತ ದೇಶದಲ್ಲಿ ಆ ಟ್ರಂಪ್ನ ದ್ವಂದ್ವ ನೀತಿಯಲ್ಲಿ ಅವರು ಕಾಂಗ್ರೆಸ್ನವರು ಇದನ್ನ ಉಪಯೋಗಿಸ್ಕೊಂತ ಇದ್ದಾರೆ, ಅವರ ದ್ವಂದ್ವ ನೀತಿಯನ್ನ. ಇದನ್ನೆಲ್ಲ ಅರ್ಥ ಮಾಡಿಯಬೇಕು. ಕಾಂಗ್ರೆಸ್ನವರು ಯಾರು ಪರವಾಗಿ ಇದ್ರು ಅಲ್ಲಿ ಸಂತೋಷ್ ಲಾಡು ಡೆಲ್ಲಿ ಒಳಗಡೆ ಹೇಳೋದೊಂದು ಮಾತು, ಅಲ್ಲಿ ಪರವಾಗಿದೆ ನಾವು ಮೋದಿ ಪರವಾಗಿ ಅಂತ. ಮತ್ತೆ ಇಲ್ಲಿಗೆ ಬಂದು ಉಲ್ಟಾ ಹೊಡೆಯೋದು, ಮೋದಿ ವಿರುದ್ಧವಾಗಿ ಹಂಗ್ ಮಾಡ್ಬೇಕಾಯ್ತು ಹಿಂಗ್ ಮಾಡ್ಬೇಕಾಯ್ತು ಅಂತ. ಇವತ್ತು ನೋಡ್ರಿ, ಕೋಲಾರದ ಒಬ್ಬ ಎಮ್ ಎಲ್ ಎ ಕೊತ್ತೂರು ಮಂಜುನಾಥ್ ಏನಂತ ಮಾತಾಡಿದ್ರು, ಅವರಿಗೆ ಇದಿಲ್ಲನ್ರಿ, ದೇಶಾಭಿಮಾನ ಇಲ್ಲನ್ರಿ, ಅಂತವ್ರ ಬಗ್ಗೆ ಮಾತಾಡ್ರಿ. ಇಲ್ಲಿ 15 ಬ್ರಹ್ಮೋಸ್ ಅಟ್ಯಾಕ್ ಮಾಡಿದೆ. ಎಷ್ಟು ಕೇಳಿ, 12 ವಾಯ್ಸ್ ಇದ್ರ ಮೇಲೆ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿದೆ. ಖುದ್ದು ಯಾರು ಸಿಂಧಿ ಪ್ರಾಂತ್ಯದ ಮುರಾದ್ ಅವರು ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಇದೆ ಅಂತ. ಆದ ಕಾರಣಕ್ಕ ಪಾಕಿಸ್ತಾನದ DGO ನಮ್ಮ ದೇಶದ DGOಗೆ ಪತ್ರ ಬರೆದ್ರು, ನಿಲ್ಸಿದ್ದ. ಇದರಲ್ಲಿ DG ಅವರು ಬರ್ತಾರೆ ಸತ್ಯ. ಆದ ಕಾರಣಕ್ಕೆ ನಮ್ಮ ಪ್ರಧಾನ ಮಂತ್ರಿಗಳು ಏನು ಆ ಪತ್ರಕ್ಕೆ ಮನ್ನಡ ಕೊಟ್ಟಿ ಕದನ ವಿರಾಮ ಮಾಡಿದ್ರು. ಇದರಲ್ಲಿ ನಮ್ಮ ಯಾರು ಟ್ರಂಪ್ ಅವ್ರದ್ದು ಇದರಲ್ಲಿ ಯಾವುದು ಇಲ್ಲ, ಹೇಳ್ಕೋಬಹುದು. ಅವರು ನಮ್ಮ ಸ್ನೇಹದ ಪಕ್ಕದ ದೇಶ. ನೋಡ್ರಿ, ಅಮೆರಿಕ ನಂಬರ್ 1 ದೇಶ ಆಗ್ಬೇಕು ಅಂತ ಅಮೆರಿಕ ಸ್ಟೇಟ್ಮೆಂಟ್ ಕೊಡ್ತಾನೆ ಇರುತ್ತೆ. ಆದ್ರೆ ನಮ್ಮ ದೇಶದ ಪ್ರಧಾನಿ ಯಾವ ಸಮಯದಲ್ಲಿ ಯಾವ ನಿರ್ಧಾರ ತಗೊಳ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕದನ ವಿರಾಮ ಕೊಟ್ಟಿರೋದು ಯಾಕೆ ಅಂತಂದ್ರೆ ಅವರು ಕಳಿಸಿದಂತಹ ಮನ್ನಣೆಗೆ ಮನವಿ ಕೊಟ್ಟು ಇದನ್ನು ಒಂದು ಚಿರತೆ ಅಟ್ಯಾಕ್ ಮಾಡಬೇಕಾದ್ರೆ ಸೈಲೆಂಟ್ ಆಗಿರ್ತದೆ, ಯಾರು ವೈರಿ ಎಲ್ಲಿರ್ತಾನೆ ಅಂತೇಳಿ ಅಟ್ಯಾಕ್ ಮಾಡೋದು ಗೊತ್ತು ನರೇಂದ್ರ ಮೋದಿಗೆ. ಸರ್, ಇದು ಯುದ್ಧ ಅಂತ ಬಡ್ಕೊಂತ ಇದ್ದಾರೆ ಇವರೆಲ್ಲ. ಇದು ಯುದ್ಧ ಅಲ್ಲ, ಜಸ್ಟ್ ಟ್ರೈಲರ್. ಇದು ಈ ಕಾಂಗ್ರೆಸ್ ನಾಯಕರು ಇದ್ದಾರೆ, ಪ್ರಿಯಾಂಕಾ ಖರ್ಗೆ ಇದ್ದಾರೆ, ದಿನೇಶ್ ಗುಂಡೂರಾವ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಅವ್ರ ಕೈಯಲ್ಲೆಲ್ಲ ಶಕ್ತಿ ಇಲ್ಲ. ಅವ್ರಿಗೆ ಕಳಿಸ್ಬೇಕು. ಎಲ್ಲಿಗೆ? ಇಲ್ಲಿಂದ ಫ್ಲೈಟ್ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ಬೇಕು. ಅಲ್ಲೆಲ್ಲ ಸರ್ಚ್ ಮಾಡಿ ನೋಡ್ಕೊಂಬರ್ರಪ್ಪ ಅಲ್ಲೇನಾಗಿದೆ, ಇಲ್ಲಿ ಇಂಡಿಯಾದಲ್ಲಿ ಏನಾಗಿದೆ ನೋಡ್ಕೊಂಬರ್ರಿ ಅಂತ ಕಳಿಸ್ಬೇಕು. ಅಂಥದ್ರಲ್ಲೂ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ನೀವು ಇನ್ನೂ ಒಂದು 2 ಹೆಜ್ಜೆ ಮುಂದೋಗಿ ಹೊಡಿಬೇಕಿತ್ತು ಅವ್ರಿಗೆ ಅಂತಾರೆ. ಇವ್ರಿಗೆ ಹೋಗಿ ತಿಳ್ಕೊಳಕ್ಕೆ ಹೇಳಿ ಸರ್. ಇವ್ರಿಗೆ ಸಿಂಧೂರ ನಿಂತಿಲ್ಲ,
ಜಸ್ಟ್ ವಿರಾಮ. ಪಾಕಿಸ್ತಾನ ಮತ್ತೆ ಉಗ್ರರನ್ನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಟರೆ, ಬೆಂಬಲ ಕೊಟ್ಟರೆ ನಾವು ಮತ್ತೆ ಸುಮ್ಮನೆ ಇರಲ್ಲ ಅಂತೇಳಿ ಪ್ರಧಾನಿಯವರು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಉಗ್ರರ ಅಡಗುತಾಣಗಳನ್ನ ಹೊಡೆದಿರೋದು ನಿಜ. ಇವತ್ತು ಪಾಕಿಸ್ತಾನ ಸರ್ಕಾರ ಯಾವ ಉಗ್ರರ ಅಡಗುತಾಣಗಳನ್ನು ಭಾರತ ದೇಶ ಪುಡಿಗಟ್ಟಿದೆ, ಆ ಉಗ್ರರಿರ್ತಕ್ಕಂಥ ಮನೆಗಳು, ಬಿಲ್ಡಿಂಗ್ಗಳನ್ನು ಕಟ್ಕೊಡ್ತೀವಿ ಅಂತೇಳಿ ಇಡೀ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಪಾಕಿಸ್ತಾನ ಇವತ್ತು ತೀರ್ಮಾನ ಮಾಡ್ತಿದೆಯಲ್ಲ, ಅದು ಕೂಡ ಉಗ್ರವಾದಕ್ಕೆ ಬೆಂಬಲ ಅಲ್ವಾ? ಯಾರು ಪಾಕಿಸ್ತಾನ ಮಾಡ್ತಾ ಇರೋದು? ನಮ್ಮ ಪ್ರಧಾನಿ ಹೇಳಿದ್ದಾರೆ, ನಾವು ಸುಮ್ಗೆ ಇರಲ್ಲ, ನಾವು ನೋಡ್ತಾ ಇರ್ತೀವಿ, ಪುನಃ ಬರ್ತೀವಿ ಅಂತ ಪ್ರಧಾನಿ ಹೇಳಿದ್ದಾರೆ. ನಾವು ಪಾಕಿಸ್ತಾನ ಮಾಡಿದ್ದಕ್ಕೆಲ್ಲ ನಾವು ಸುಮ್ಗೆ ಇರಲ್ಲ, ಪಾಠ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ಏನು ಪ್ರಧಾನಿಗಳು ಸರ್ವಪಕ್ಷದ ಸಭೆ ಅನೇಕ ಬಾರಿ ಕರೆದಿದ್ದಾರೆ. ರಾಜ್ಯಸಭೆಯಲ್ಲಿ, ಲೋಕಸಭೆಗಳಲ್ಲಿ ಕೆಲವು ದೇಶದ ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ರಾಹುಲ್ ಗಾಂಧಿ ವಿದೇಶದಲ್ಲಿ ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲಿ ಇರ್ತಾರೆ. ಎಲ್ಲೋ ಹಾಜರಾತಿ ಏನ್ ಗೊತ್ತಾ? ಇದೆಲ್ಲ ಗಿಮಿಕ್ಕು ಸಾಹೇಬ್ರೆ. ಇವರು ಸರ್ ದೇಶದ ಭದ್ರತೆಗೆ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಇಲ್ಲ. ಇವರು ಬರೀ ರಾಜಕೀಯವಾಗಿ ಈ ಪಾಕಿಸ್ತಾನದ ಪರವಾಗಿ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ. ನೀವು JDS ಅಲ್ವಾ? ನಮ್ಮ ಗೋಪಾಲ್ ಗೌಡರು JDS ಪಕ್ಕದಲ್ಲಿ ನಿಂತ್ಕೊಂಡು ಏನಂದ್ರೆ ಗೊತ್ತಲ್ಲ, ಈ ದೇಶದ ಎಲ್ಲರೂ ಅಲ್ಲ, ಕೆಲವು ಬೆರಳೆಣಿಕೆಯಷ್ಟು ಅಲ್ಪಸಂಖ್ಯಾತರ ನಡೆ ನುಡಿ ಈ ದೇಶದಲ್ಲಿ ಬದುಕಿರ್ತಕ್ಕಂಥದ್ದು, ಈ ದೇಶದಲ್ಲಿ ಮಣ್ಣಾಗ್ತಕ್ಕಂಥ ಅನೇಕ ಅಲ್ಪಸಂಖ್ಯಾತರಿದ್ದಾರೆ. ಅದರಲ್ಲಿ ಒಂದಷ್ಟು ಜನರು ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗ್ತಾರೆ, ಪಾಕಿಸ್ತಾನ ಪರವಾಗಿ ಸಿಂಪತಿಯನ್ನು ವ್ಯಕ್ತಪಡಿಸ್ತಾರೆ, ಪಾಕಿಸ್ತಾನದ ಉಗ್ರರ ಪರವಾಗಿ ನಿಲ್ತಾರೆ. ನಿಮ್ಮಂಥ ಪ್ರಾಮಾಣಿಕ ಅಲ್ಪಸಂಖ್ಯಾತರಿಗೆ ಅವಮಾನ ಆಗುತ್ತೆ. ಇಡೀ ದೇಶದಲ್ಲಿ ಯಾರೋ ಒಬ್ಬ ಮಾಡ್ತಕ್ಕಂಥ ತಪ್ಪನ್ನು ಎಲ್ಲ ಅಲ್ಪಸಂಖ್ಯಾತರನ್ನು ಕೂಡ ಎಲ್ಲೊಂದು ಕಡೆ ದ್ರೋಹಿಗಳ ರೀತಿ, ಶತ್ರುಗಳ ರೀತಿ ನೋಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ದುರಿತ ಸಮಯದಲ್ಲಿ ತಾವು ಅಲ್ಪಸಂಖ್ಯಾತರಾಗಿದ್ದೀರಾ. ಈ ದೇಶದ ಅಲ್ಪಸಂಖ್ಯಾತರಿಗೆ ತಾವೊಬ್ಬ ಪ್ರಾಮಾಣಿಕ ಈ ದೇಶದ ನಾಗರಿಕನಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ಮೊದಲಾಗಿ ನಾನು ನನ್ನ ಜಾತಿ, ಆಮೇಲೆ ಫಸ್ಟ್ ಐ ಆಮ್ ಎ ಇಂಡಿಯನ್, ನಾನು ಒಬ್ಬ ಹಿಂದೂಸ್ತಾನಿ, ಆಯಿತಾ? ಒಂದು ವಿಚಾರ ಹೇಳ್ತೀನಿ, ನಮ್ಮ ಅಲ್ಪಸಂಖ್ಯಾತರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮ್ಮ ಅಲ್ಪಸಂಖ್ಯಾತರು, ನಮ್ಮ ಮುಸ್ಲಿಂ ಬಾಂಧವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಪಾಕಿಸ್ತಾನ್ ಯಾವತ್ತು ನಮ್ಮ ಶತ್ರು. ನಮ್ಮ ಇಸ್ಲಾಮಲ್ಲಿ ನಮ್ಮ ಪ್ರವಾದಿ ಒಂದು ಮಾತು ಹೇಳಿದ್ದಾರೆ, ಯಾವ ದೇಶದಲ್ಲಿ ಹುಟ್ಟಿದೆಯೋ ಆ ದೇಶಕ್ಕೆ ನೀನು ನಮ್ಮ ಖರಾಮ್ ಆಗಬಾರ್ದು. ಆದ್ರೆ ಇಲ್ಲಿ ಬಹಳಷ್ಟು ಜನ ನಮ್ಮ ಖರಾಮ್ಗಳಿದಾರಲ್ಲ ಅಂತ ನಮ್ಮ ಖರಾಮ್ಗಳಿಗೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಬೇರೆ ಮುಸಲ್ಮಾನ್ ಭಾಯಿ ಅಲ್ಲ, ಮುಸಲ್ಮಾನ್ ಭಾಯಿ. ಆದರೆ ದೇಶ ಅಂತ ಬಂದಾಗ ಅವರು ಪಾಕಿಸ್ತಾನಿ, ಐ ಆಮ್ ಎ ಇಂಡಿಯನ್, ಇದು ತಿಳ್ಕೋಬೇಕು. ಯಾವತ್ತು ಮುಸಲ್ಮಾನ ದೇಶಕ್ಕಾಗಿ ನಿಂತ್ಕೋಬೇಕು, ದೇಶಕ್ಕಾಗಿ ತನ್ನ ಪ್ರಾಣ ತ್ಯಾಗ ಮಾಡಬೇಕು. ನೀವು ಏನಾದರೂ ತಿಳ್ಕೊಳ್ಳಿಲ್ಲ ಅಂದರೆ ಇವತ್ತು ಟೈಮ್ ಇದೆ, ಈಗಲೂ ಟೈಮ್ ಇದೆ, ತಿಳ್ಕೊಳ್ಳಿ. ಕಣ್ಣು ತೆರೆದು ನೋಡಿ. ನಮ್ಮ ದೇಶ, ನಾವು ಯಾವತ್ತಾದರೂ ನಮ್ಮ ದೇಶಕ್ಕೆ ಕಾಪಾಡ್ಕೋಬೇಕು. ಯಾರಾದರೂ ಹಂಗೆ ಈ ನಮ್ಮ ದೇಶದ ಅನ್ನ ತಿಂದು, ನಮ್ಮ ದೇಶದ ನೀರು ಕುಡಿದು, ಇಲ್ಲಿ ಬೆಳೆದು, ಇಲ್ಲಿ ಜೀವನ ಮಾಡಿ ಪಾಕಿಸ್ತಾನ ಬಗ್ಗೆ ಘೋಷಣೆ ಹಾಕಿದ್ರೆ ನನ್ನ ಸ್ವಂತ ತಮ್ಮ ಇರಲಿ, ಅವ್ನು ನಾನೇ ಕತ್ತರಿಸ್ಬಿಡ್ತೀನಿ. ಸರ್, ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರಲ್ಲ ಸರ್, ದೇವೇಗೌಡರು ನಮ್ಮ ಪಕ್ಷದ ಬಗ್ಗೆ ಮಾತಾಡಿದ್ರಲ್ಲ, ಪ್ರಧಾನಮಂತ್ರಿಗಳಾಗಿದ್ದಾಗ ಜಮ್ಮು ಕಾಶ್ಮೀರಲ್ಲಿ ಓಪನ್ ಜೀಪಲ್ಲಿ ವಿತೌಟ್ ಬುಲೆಟ್ ಪ್ರೂಫ್ ಗಾಡಿಲಿ ಹೋಗಿ ಶಾಂತಿ ದೂತರಾಗಿ ಅಲ್ಲಿ ಮುಸಲ್ಮಾನರು ಚೆನ್ನಾಗಿರ್ಲಿ ಅಂತ ಕೆಲಸ ಮಾಡಿಲ್ವಾ ಸರ್? ಸರ್, ಹಿಂದೆ ಶಹಾಬುದ್ದೀನ್ ಮತ್ತೆ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ, ಪಾಕಿಸ್ತಾನದ ಹಿಂದೂಗಳಿಗೆ ಉಳಿಗಾಲವಿಲ್ಲ, ಇಂಡಿಯಾದ ಮುಸ್ಲಿಂಗಳಿಗೆ ಉಳಿಗಾಲವಿದೆ ಅಂತಂದ್ಬಿಟ್ಟು ಪಾಕಿಸ್ತಾನಕ್ಕೆ ಆಯುಷ್ಯವಿಲ್ಲ, ಭವಿಷ್ಯವಿಲ್ಲ. ಆದ್ರಿಂದ ಪಾಕಿಸ್ತಾನದ ಮುಸ್ಲಿಮ್ಸನ್ನ ಜರಿಯೋದು ಸಹಜ. ಅದೊಂದು ಉಗ್ರ ತಾಣ, ಅಡಗುಗಳ ತಾಣ, ಉಗ್ರ ಸ್ಥಾನದಿಂದನೇ ಅವರು ಸಂಸತ್ ನಡೆಸೋದು ಕೂಡ. ಆದ್ರೆ ನಮ್ಮ ಭಾರತದ ಹಿಂದೂಗಳನ್ನು ಮುಸ್ಲಿಮ್ಸರನ್ನು ನಾವೆಂದೂ ಜರಿಯೋದಿಲ್ಲ. ನಾವು ಸ್ವಂತ ಅಣ್ಣ ತಮ್ಮಂದ್ರ ತರಹ ಅವರನ್ನ ನಾವು ನೋಡೋದು. ನಾವು ಹೇಳಿಲ್ವಾ, ಪಾಕಿಸ್ತಾನದ ಉಗ್ರಗಾಮಿ ಮುಸ್ಲಿಮ್ಸ್ ಅನ್ನ ಮಾತ್ರ ನಾವು ಜರಿಯೋದು. ತಾಸೀನ್ ಒಬ್ರು ಅಲ್ಪಸಂಖ್ಯಾತರು, ಅವ್ರು ಹೇಳಿದ್ರು ನಾನು ಭಾರತೀಯ ನಂತರ ಮುಸ್ಲಿಂ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಯಾರು ಈ ದೇಶದ ಅನ್ನ ತಿಂದ್ಕೊಂಡು, ಈ ದೇಶದಲ್ಲಿ ಹುಟ್ಟಿ ಬೆಳೆದು, ಈ ದೇಶದಲ್ಲಿ ಮಣ್ಣಾಗ್ತಕ್ಕಂಥ ಯಾವುದೇ ಮುಸ್ಲಿಂ ಇದ್ರು ಕೂಡ
ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡೋದು, ಪಾಕಿಸ್ತಾನ ಪರವಾಗಿ ಬೆಂಬಲ ಘೋಷಣೆ ಮಾಡ್ಬೋದು. ಸ್ವಂತ ಇವ್ರ ನನ್ನ ತಮ್ಮ ಇದ್ರು ಕೂಡ ನಾನು ನಾಲ್ಗೆಯನ್ನು ಕುಯ್ದಾಕ್ತೀನಿ ಅಂತ ಹೇಳಿದ್ರು. ಇದು ಬದ್ಧತೆ ಇರ್ತಕ್ಕಂಥದ್ದು. ಈಗ ವಾರ್ ನಮಗೂ ಸಹ ಬೇಡ ಬೇಡ ಅಂತ ಹೇಳ್ತಾ ಇದ್ವಿ. ವಾರ್ ಈಗ ಬೇಕು ಅಂದರೆ ಮೋದಿ ಅವ್ರು ಹೇಳಿದೇನು ಅಂತ ಹೇಳಿದ್ರು ಅಂದರೆ ಈಗ ನಾವು ವಾರ್ ಮಾಡ್ತೀವಿ. ರಾಜಣ್ಣವರೇ, ವಾರ್ ಬೇಕು ಅಂತಿದ್ದೀರಾ, ನೀವೇನು ಹೇಳ್ತೀರಾ? ಸರ್, ವಾರ್ ಬೇಡ ಅಂತ ಹೇಳಿಲ್ಲ, ನಮ್ಮ ಜನಕ್ಕೆ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈಗ POK ಬೇಕು ಅಂತ ಹೇಳಿದ್ರಲ್ಲ, ನಮಗೆ POK ಯಾವಾಗ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ನೀವೇ ಹೇಳಿದ್ರೆ ಮೊನ್ನೆ ನುಗ್ಗಿ ಹೊಡಿತೀವಿ ಬಿಡಲ್ಲ ಅಂತ. POK ಬೇಕು ಅಂತ ಹೇಳಿದ್ರು, ಪ್ರಧಾನಿನೇ ಹೇಳಿದ್ರು ನಾವು POKಗೆ ಮಾತ್ರ ನಾವು ಮಾತಾಡ್ತೀವಿ. ಮಾತುಕತೆ ಅಂದರೆ POK ಮತ್ತು ಟೆರರಿಸ್ಟ್ ಅಂತ. ಸೊ ಎರಡಕ್ಕೂ ನಮಗೆ ಆನ್ಸರ್ ಬೇಕು. ಈಗ ಇವ್ರು ಹೇಳ್ತಾರೆ ಟ್ರೈಲರ್ ಮಾತ್ರ ಇದೆ, ಟ್ರೈಲರ್ ಇದೆ ಅಂತ. ಪಿಕ್ಚರ್ ಯಾವತ್ತು ಬೇರೆ ಟ್ರೈಲರಲ್ಲೇ ನೀವು ಮುಗಿಸ್ಕೊಂಡು ಹೊಂಟೋಗ್ತೀರಾ ಅಂತ ಕೇಳ್ತಾ ಇದ್ದೀವಿ. ಎಸ್ ಸರ್. ನೋಡಿ, ವಿಶ್ವಗುರುವಿನ ನಿಜವಾದ ಸ್ವರೂಪ ಇವತ್ತು ಹೊರಬಿದ್ದಿದೆ. ಏನಂದ್ರೆ 56 ಇಂಚು ಇದೆ. ಪ್ರಧಾನಿಗಳು ಹೇಳ್ತಾ ಬಂದಿದ್ರು, ಪಾಕಿಸ್ತಾನಕ್ಕೆ ನಾವು ದಿಟ್ಟವಾದ ಉತ್ತರವನ್ನು ಕೊಡ್ತೀವಿ, ಪಾಕಿಸ್ತಾನವನ್ನು ಎಡೆಮುರಿ ಕಟ್ತೀವಿ ಅಂತ. ಕೇವಲ ಒಂದೇ ಒಂದು ಎಕ್ಸ್ ಖಾತೆಯಲ್ಲಿ ಒಂದೇ ಒಂದು ಟ್ವಿಟ್ಟರ್ಗೆ ಹೆದರ್ಕೊಂಡ್ರಲ್ಲ, ಒಂದು ಟ್ವಿಟ್ಟರ್ಗೆ ಹೆದರ್ಕೊಂಡು ಯುದ್ಧನ ನಿಲ್ಲಿಸಿ ಯುದ್ಧ ವಿರಾಮ ಘೋಷಣೆ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಮೆಂಟಲ್ ಇದ್ದಾನೆ. ಅವ್ರು ಹೇಳಿದ್ರು ನಾನು ಹೇಳಿದಕ್ಕೆ ಯುದ್ಧ ನಿಲ್ಲಿಸಿದಂದು. ಈಗ ಹೇಳ್ತಾನೆ ನಾನು ಜಸ್ಟ್ ಮಾತುಕತೆ ನಡೆಸ್ತಾ ಅಂತ ಹೇಳಿದೆ. ಅವ್ರಿಗೆ ತಲೆ ಸರಿ ಇಲ್ಲ. ನೋಡಿ, ಇಬ್ಬರಿಗೂ ತಲೆ ಸರಿ ಇಲ್ಲ. ಕೇವಲ ವ್ಯಾಪಾರಿಗಳು ಸೇರ್ಕೊಂಡು ದೇಶವನ್ನ ಅಡ ಇಡ್ತಾ ಇದ್ದಾರೆ. ಇವರು ಸುಳ್ಳಿನ ರಾಜ್ಯವನ್ನು ದೇಶವನ್ನು ಕಟ್ಟೋದಕ್ಕೆ ಹೊಡಿದ್ದಾರೆ ಬಿಜೆಪಿ ಪಕ್ಷ. ಅದು ಜನ ಅರ್ಥಕೊಳ್ಬೇಕು. 1971ರ ಯುದ್ಧ ಬೇರೆ, 2025ರ ಯುದ್ಧ ಬೇರೆ. ಎಲ್ಲ ಹೇಳಿದ್ರು ನಾವು ಆಧುನಿಕ ತಂತ್ರಜ್ಞಾನ ನಮ್ಮಲ್ಲಿ ಇದೆ, ಆದರೆ ಯುದ್ಧವೇ ಪರಿವಾರ ಅಲ್ಲ. ನಾವೊಂದು ಮೆಸೇಜನ್ನು ಪಾಸ್ ಮಾಡಿದ್ವಿ, ವಿಶ್ವಸಂಸ್ಥೆಗೆ ನಾವು ಸಾಕ್ಷಿಯನ್ನು ಕೊಟ್ವಿ. ಉಗ್ರರು ಮಾಡಿದ ಅಟ್ಟಹಾಸ, ಆ ಒಂದು ಹತ್ಯೆಯನ್ನು ಸಾಕ್ಷಿ ಸಮೇತ ನಾವು ಕೊಟ್ಟಿವಿ. ಈಗ ಉಗ್ರರ ನೆಲೆಗಳನ್ನು ಕೂಡ ಧ್ವಂಸ ಮಾಡಿದ್ವಿ. ವಿಶ್ವಸಂಸ್ಥೆಗೆ ನಾವು ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದೀವಿ. ಪಾಕಿಸ್ತಾನ ಎಂಥ ರಾಷ್ಟ್ರ ಅಂತ ಹೇಳಿ ಪ್ರಧಾನಿ ಹೇಳಿದರೆ, ಉಗ್ರರನ್ನ ಪೋಷಿಸುವಂಥದ್ದು ಮತ್ತೆ ದೇಶದಲ್ಲಿ ಉಗ್ರ ಕೃತ್ಯ ಆದರೆ ನಾವು ಪಾಕಿಸ್ತಾನಕ್ಕೆ ಹೇಳಲ್ಲ, ವಿಶ್ವಕ್ಕೆ ಹೇಳಲ್ಲ, ನಾವು ಮತ್ತೆ ನಿಮಗೆ ಗೊತ್ತಿಲ್ಲದಂಗೆ ನುಗ್ಗಿ ಹೊಡಿತೀವಿ ಅಂತ ಹೇಳಿರುವಂಥದ್ದು. ಅದೇನೇ ಇರಲಿ, ಇವತ್ತು ಆಪರೇಷನ್ ಸಿಂಧೂರವನ್ನ ತನ್ನ ಗುರಿಯನ್ನ ಸಾಧಿಸೋಕ್ಕಿಂತ ಮುಂಚೆನೆ ಹಿಂಜರಿದಿರುವುದು ನಮ್ಮ ಭಾರತ ದೇಶ ತಲೆ ತಗ್ಗಿಸುವಂತ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಇವತ್ತು ಆಪರೇಷನ್ ಸಿಂಧೂರ ಸ್ಟಾರ್ಟ್ ಮಾಡಿದ್ದು 28ಕ್ಕಿಂತ ಹೆಚ್ಚು ಉಗ್ರ ತಾಣಗಳನ್ನ ಧ್ವಂಸ ಮಾಡ್ತೀವಿ, ಮತ್ತೆ ಅವ್ರೇನ್ 4 ಉಗ್ರರಿದ್ರು, ಅವ್ರ ಉಗ್ರರನ್ನ ಸದೆ ಬೆಳಿತೀವಿ ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಆಪರೇಷನ್ ಸಿಂಧೂರವನ್ನ ಸ್ಟಾರ್ಟ್ ಮಾಡಿದ್ರು. ಇವಾಗ ಬರೀ 9 ಜಾಗದಲ್ಲಿ ಮಾತ್ರ ಆಪರೇಷನ್ ಸಿಂಧೂರವನ್ನು ನಡೆಸಿ ಉಳಿದಂತಹ ಜಾಗಗಳನ್ನ ಅರ್ಧದಲ್ಲಿ ನಿಲ್ಲಿಸ್ತಕ್ಕಂಥದ್ದು ವಿಪರ್ಯಾಸ. ಇವತ್ತು ಡೊನಾಲ್ಡ್ ಟ್ರಂಪ್ ಏನಿದ್ದಾನೆ, 2 ಬಲಿಷ್ಠ ದೇಶಗಳ ನಡುವೆ ನಡೆಯಲಿದ್ದಂತಹ ದೊಡ್ಡ ಯುದ್ಧವನ್ನು ನಾವು ನಿಲ್ಲಿಸಿದೀವಿ, ತಡೆದಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾನೆ. ಆ ಬಿಕಾರಿ ಪಾಕಿಸ್ತಾನವನ್ನ ನಮ್ಮ ದೇಶಕ್ಕೆ ಹೋಲಿಸ್ತಾನೆ. ನಮ್ಮ ದೇಶ ಇವತ್ತು GDP-ನಲ್ಲಿ 200ಕ್ಕಿಂತ ಹೆಚ್ಚು ಶೇರನ್ನು ಹೊಂದಿದೆ. ಅವರು ಕೇವಲ 2-3% ಕೂಡ ಇಲ್ಲ. ಇವತ್ತು ಅವರು 2-3% ಕೂಡ ಇಲ್ಲ. ಬಿಕಾರಿ ಪಾಕಿಸ್ತಾನ ನಮ್ಮ ಭಾರತ ದೇಶ 200ಕ್ಕಿಂತ ಹೆಚ್ಚು ಶೇರನ್ನು ಹೊಂದಿದೆ. ಆ ದೇಶವನ್ನ ನಮ್ಮ ದೇಶಕ್ಕೆ ಓಲೈಕೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಅದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಪ್ರಶ್ನೆ ಮಾಡದಿರ್ತಕ್ಕಂಥ ಕಾರಣ ಇವತ್ತು ನಮ್ಮ ಭಾರತ ದೇಶ ತಲೆ ತಗ್ಗುವಂತಹ ಪರಿಸ್ಥಿತಿಗೆ ತಲುಪಿದೆ. ಮುಂದೆ ಹೋಗಿ ಹಿಂದೆ ವಾಪಸ್ ಬಂದಿದ್ದು ತುಂಬಾ ಅವಮಾನಕರ. ಆಪರೇಷನ್ ಸಿಂಧೂರ ಫಸ್ಟ್ ಆದಾಗ ತುಂಬಾ ಖುಷಿ ಪಟ್ವಿ, ನಮ್ಮ ದೇಶದ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ ಅಂತ ತುಂಬಾ ಖುಷಿ ಪಟ್ವಿ. ಇವತ್ತು ಅವ್ರು ಯಾರೋ ಮಾತು ಕೇಳ್ಕೊಂಡು ಒಂದು ಟ್ವಿಟ್ಟರ್ಗೆ ಎದುರ್ಕೊಂಡು ಇವ್ರು ಯುದ್ಧ ಸ್ಟಾಪ್ ಮಾಡ್ತಾರೆ ಅಂದ್ರೆ ಅವ್ರು ಹೆಚ್ಚ, ನಮ್ಮ ದೇಶಕ್ಕೆ ಇವ್ರು ಹೆಚ್ಚ. ಇವ್ರು ಅವ್ರನ್ನೇ ಕರ್ಕೊಂಡ್ಬಂದು ಇರಿಸ್ಬಿಟ್ಟು ಇವ್ರು ಹೋಗ್ಬೋದಾಗಿತ್ತಲ್ಲ ಮನೆಗೆ. ನಮ್ಮ ಹೆಣ್ಮಕ್ಳುಗಳಿಗೆಲ್ಲ ಇವಾಗ ಅವರು 4 ಜನ ಉಗ್ರಗಾಮಿಗಳು, 26 ಜನ ನಮ್ಮ ದೇಶದ ಕೊಟ್ರೆ ಏನ್ ಉತ್ತರ ಕೊಡ್ತಾರೆ? ಅವರ ಉಗ್ರಗಾಮಿಗಳನ್ನ ಯಾರನ್ನೂ ಸಾಯಿಸೋದಲ್ಲ, ಅಲ್ಲಿ ಮಾಡಿದವ್ರನ್ನ ಫಸ್ಟ್ ಸಾಯಿಸಬೇಕಾಗಿತ್ತು. ಅವ್ರನ್ನ ಎಲ್ಲಿ ಬಿಟ್ರು ಇವರು? ತಾವು ಯುದ್ಧೋನ್ಮಾದದಲ್ಲಿ ಇದ್ರಿ ಅಂತ ಕಾಣುತ್ತೆ. ಯುದ್ಧ ಇಲ್ಲ ಅಂತ ತಕ್ಷಣ ನೀವು ಡಲ್ ಆಗಿಬಿಟ್ಟಿದ್ದೀರ. ಸರ್, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ನುಗ್ಗಿ ಹೊಡಿತೀವಿ ಅಂತ ಹೇಳಿದ್ಮೇಲೆ ಯುದ್ಧ ನಿಲ್ಸಿದ್ದು ಮೊದಲನೇ ತಪ್ಪು. ಆಮೇಲೆ ಎಷ್ಟೋ ಜನ ಸರ್ ಇದೆಲ್ಲ ಏನ್ ಗೊತ್ತಾ, ನೀವು ಹೇಳ್ಬೇಡಿ. ಈಗ ಎಷ್ಟೋ ಜನ ಇನ್ನು ನಿಮ್ಮ ಮಂತ್ರಿಗಳಾದವರು ಕುಚೋದ್ಯ ಮಾಡ್ತಿದ್ದಾರೆ, ಮಿಲಿಟರಿ ಅವ್ರನ್ನ ಕುಚೋದ್ಯ ಮಾಡ್ತಿದ್ದಾರೆ. ಅದನ್ನ ದಯವಿಟ್ಟು ನಿಲ್ಲಿಸ್ಬೇಕು. ಪಕ್ಷಾತೀತವಾಗಿ ನಾವು ಇದನ್ನ ಖಂಡಿಸ್ತೀವಿ ಸರ್. ಯಾವ್ದೇ ಆಗ್ಲಿ ನಾವು ಇಲ್ಲಿರೋರು ಎಲ್ಲಾರು ಮಿಲಿಟರಿಗೆ ಬೆಂಬಲ ಕೊಡ್ಬೇಕಾ, ಅವ್ರ ಬಗ್ಗೆ ಕುಚೋದ್ಯವಾಗಿ ಮಾತಾಡ್ಬೇಕಾ? ಇದು ಶುದ್ಧ ತಪ್ಪು. ಇದನ್ನ ನಾವು ಖಂಡಿತವಾಗ್ಲೂ ಖಂಡಿಸ್ಬೇಕು. ಯುದ್ಧ ಮಾಡಕ್ ನಾವು ಹೋಗಕ್ ಆಗಿಲ್ಲ.
ಆದರೆ ಯಾರು ಯುದ್ಧ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ನಾವು ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ನುಗ್ಗು ಹೊಡಿಯೋದಲ್ಲ ಸರ್, ಬನ್ನಿ ನಾವು ನುಗ್ಗು ಹೊಡಿಯೋಣ, ನೀವುಗಳು ಹೊಡಿಯಲ್ಲ, ನಾವು ಹೋಗಿ ಹೊಡಿಬೇಕಾಗ್ತದೆ. ಈಗ ನಿಮ್ಮ ಮಂತ್ರಿ ಮಹೋದಯರಿಗೆ ಹೇಳಿ ಕುಚೋದ್ಯದ ಮಾತಾಡೋದ ನಿಲ್ಸಕ್ಕೆ ಹೇಳಿ. ಪಾಕಿಸ್ತಾನ ಯಾವತ್ತೂ ಬೇರೆ ರಾಷ್ಟ್ರ ಅಲ್ವೇ ಅಲ್ಲ, ನಮ್ಮ ಒಂದು ಅಂಗ ಅಷ್ಟೇ. ಅದನ್ನ ಇವತ್ತು ನಮ್ಮ ದೇಶಕ್ಕೇನೆ ಸೇರಿಸ್ಬಿಡ್ಬೇಕು. ಬಲೂಚಿಸ್ತಾನವ್ರಿಗೆಲ್ಲ ಅಖಂಡ ಭಾರತ ಆಗ್ಬೇಕಂದ್ರೆ ಪಾಕಿಸ್ತಾನ ಹೆಸರನ್ನ ನಿರ್ಮೂಲ ಮಾಡ್ಬೇಕಾಗ್ತದೆ. ಅದು ಮಾಡ್ಬೇಕಂತಂದ್ರೆ ನುಗ್ಗು ಹೊಡಿಬೇಕು. ಬನ್ನಿ ಎಲ್ಲ ಹೋಗೋಣ. ಸಿಂಧೂರನ್ನು ಒಂದು ಭಾವನಾತ್ಮಕ ಹೆಸರಿಟ್ಟಿರ್ತಕ್ಕಂಥ ಮೋದಿ ಅವರು ಆ ಸಿಂಧೂರಕ್ಕೆ ಇರ್ತಕ್ಕಂಥ ಗೌರವ ಬೆಲೆ ಇವತ್ತು ಕಳ್ಕೊಂಡಿದ್ದಾರೆ. ಯಾಕೆ ಅಂದರೆ ಒಬ್ಬ ವ್ಯಾಪಾರಿ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಧಾನಿ ಆದರೆ ದೇಶಕ್ಕೆ ಏನಾಗ್ಬೋದು ಅನ್ನೋದು ಇವತ್ತು ಎಲ್ಲರಿಗೂ ಒಂದು ದಿಕ್ಸೂಚಿಯಾಗಿ ಜಗಜ್ಜಾಹೀರಾಗಿದೆ. ಇವತ್ತು ನರೇಂದ್ರ ಮೋದಿ ಮುಂದಿನ ನಿಲುವು ಏನು ಅನ್ನೋದನ್ನು ವೇಟ್ ಮಾಡ್ತಾ ಇದ್ದಂಥ ಭಾರತೀಯರು ಮತ್ತು ಭಕ್ತರು ಎಲ್ಲ ಕೂಡ ಇವತ್ತು ಟ್ರಂಪ್ ಏನು ಟ್ವೀಟ್ ಮಾಡ್ತಾರಪ್ಪ ಅನ್ನೋ ಅಂದು ಕಾಯೋಂಥ ಪರಿಸ್ಥಿತಿಗೆ ತಂದು ದೇಶನ ಇವತ್ತು ತಂದಿಟ್ಟಿದ್ದಾರೆ. ಸರ್, ಈ ವಿಚಾರದಲ್ಲಿ ಬಿಜೆಪಿ ಎಷ್ಟು ಕಠಿಣವಾಗಿ ಧೋರಣೆಯಲ್ಲಿದೆ ಅನ್ನೋದು ಮನಸ್ಥಿತಿ ಅಂತ ಸೋಫಿಯಾ ಕುರೇಶಿ ಅನ್ನೋಂತಹ ಒಂದು ಆರ್ಮಿ ಚೀಫ್, ಈ ಸಿಂಧೂರ ಇದರಲ್ಲಿ ಆರ್ಮಿ ಚೀಫ್ ಸೋಫಿಯಾ ಕುರೇಶಿ ಅವ್ರನ್ನ ಎಷ್ಟು ಅವಾಚ್ಯವಾಗಿ ನಡೆಸ್ಕೊಂಡಿದೆ ಅನ್ನೋದ್ರೆ, ಅಷ್ಟು ಅವಾಚ್ಯವಾಗಿ ಮಧ್ಯಪ್ರದೇಶನ ಒಂದು ಬಿಜೆಪಿ ಸಚಿವರು ವಿಜಯ್ ಶಾ ಅನ್ನೋರ್ನ ತಲೆದಂಡ ಮಾಡಬೇಕಾಗಿ ಮೋದಿನ ಕೇಳ್ಕೊಳ್ತೀನಿ. ಇದೇ ತರ ಬಿಟ್ರೆ ಇನ್ನೂ ಬಿಜೆಪಿ ಕ್ರಿಮಿಗಳು ಈ ಸೋಫಿಯಾ ಕುರೇಶಿ ಅವ್ರಿಗೆ ಮಾತಾಡ್ದಂಗೆ ಎಲ್ಲರಿಗೂ ಮಾತಾಡ್ತಾರೆ. ಸೇಮ್ ಬಿಜೆಪಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆರ್ಮಿನ ಇವರು ರಾಜಕೀಯವಾಗಿ ಎಷ್ಟು ತೊಡಗಿಸ್ತಾರೆ ಅಂತ ಇನ್ನೊಂದು ಉದಾಹರಣೆ ಇಲ್ಲ. ನಿಮ್ಮ ಮಧ್ಯಪ್ರದೇಶ ಸಚಿವ ಮಾಡಿದ್ದು ಕೂಡ ಅಲ್ಕ ಕೆಲಸ. ನಿಮ್ಮ ಕೋಲಾರದ MLA ಕೊತ್ತನೂರು ಮಂಜುನಾಥ್ ಅನ್ನವರು ಮಿಲಿಟರಿ ಅವರೇ ಉಗ್ರನ್ನ ಕರ್ಕೊಂಡ್ಬಂದು ಪಹಲ್ಗಾಮ್ ದಾಳಿ ಮಾಡಿಸಿದ್ರು ಅಂತ ಹೇಳಿದ್ರು. ಇವ್ರಿಗೇನು ಹೇಳಬೇಕು? ಇವ್ರಿಗೇನಲ್ಲಿ ಅವ್ರನ್ನ ನಾವು ಸಮರ್ಥನೆ ಮಾಡಿದ್ವಾ? ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಾದ್ರೂ ಅವ್ರನ್ನ ಸಮರ್ಥನೆ ಮಾಡ್ತಾ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರ್ಥನೆ ಮಾಡಿದ್ಯಾ? ಸರ್, ಉಗ್ರರ ದಾಳಿ ಆಗುತ್ತೆ ಅಂತ 3 ದಿನಗಳ ಮುಂಚೆನೆ ರಿಪೋರ್ಟ್ ಬಂದಿದೆ. ಯಾಕೆ ರಕ್ಷಣಾ ಸಚಿವರು ಎಚ್ಚೆತ್ಕೊಳ್ಳಿಲ್ಲ? ಅಲ್ಲಿ ಯಾಕೆ ಸೈನಿಕರನ್ನ ಬಿಡಲಿಲ್ಲ? ಪ್ರವಾಸಿ ತಾಣ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಸೈನಿಕರಿಲ್ಲ ಅಂದ್ರೆ ಪೂರ್ವ ನಿಯೋಜಿತ ಕೃತ್ಯ ಅಂತ ಹೇಳ್ಬಿಟ್ಟು ಇವತ್ತು ಜಗಜ್ಜಾಹೀರಾತಾಗಿದೆ ಸರ್. ಇದು ಖಂಡಿತ ಪೂರ್ವ ನಿಯೋಜಿತ ಕೃತ್ಯ. ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ರು ಕೂಡ ಅಲ್ಲಿ ಸೈನಿಕರಿಲ್ಲ, ಪ್ರವಾಸಿ ತಾಣದಲ್ಲಿ ಸೈನಿಕರಿಲ್ಲ ಅಂದ್ರೆ ದ್ವಂದ್ವದಲ್ಲಿದ್ದಾರೆ ನಮ್ಮ ಪ್ರಧಾನಿ ಮೋದಿ ಅವರು. ಯಾಕೆಂದ್ರೆ ಈಗ ನಮ್ಮ ಮನೇಲಿ ಏನಾದ್ರು ಜಗಳ ಪ್ರಾರಂಭ ಆಯ್ತು ಅಂದ್ರೆ ನಮ್ಮ ಮನೆ ಯಜಮಾನನ್ ಕೇಳ್ಬೇಕು, ಪಕ್ಕದ ಮನೆ ಯಜಮಾನನ್ ಕೇಳ್ಬೇಕು ಹೇಳಿ. ಈಗ ಮೋದಿ ಟ್ರಂಪ್ ಅವ್ರನ್ನ ಕೇಳಿದ್ರು ಸರಿ. ಇವಾಗ ಅಮೆರಿಕಕ್ಕೆ ಯುದ್ಧ ಆದಾಗ ಟ್ರಂಪ್ ಅವ್ರು ಬಂದು ಮೋದಿ ಅವ್ರನ್ನ ಕೇಳ್ತಾರ ಹೇಳಿ? ಈಗ ನಿಜವಾಗ್ಲೂ ಯುದ್ಧ ಬೇಕು. ಏನಕ್ಕೆ ಬೇಕು? ಉಗ್ರರನ್ನು ಹೊಡೆಯಕ್ಕೆ ಯುದ್ಧ ಬೇಕು. ಸಿಂಧೂರ ಕಳ್ಕೊಂಡಿರೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸಕ್ಕೆ ಯುದ್ಧ ಬೇಕು ಪ್ರತಿಯೊಬ್ಬರಿಗೂ. ಹಂಗಾದ್ರೆ ನೀವು ಯುದ್ಧ ಮಾಡೋಕ್ಕೂ ಮುಂಚೆನೆ ಟ್ರಂಪ್ ಅವ್ರ ಹತ್ರ ಕೇಳಲಿಲ್ವಾ? ಟ್ರಂಪ್ ಅವ್ರನ್ನ ಕೇಳಲಿಲ್ವಾ ನೀವು? ಯುದ್ಧ ಮಾಡಕ್ ಆದ್ಮೇಲೆ ಯಾಕೆ ಟ್ರಂಪ್ ಅವ್ರನ್ನ ಕೇಳ್ತಾ ಇದ್ದೀರಾ? ಯುದ್ಧ ಬೇಕೇ ಬೇಕು ಖಂಡಿತವಾಗೂ. ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ದೇಶದ ರಕ್ಷಣೆ ಮತ್ತು ಸಮಗ್ರತೆ ಅಂತ ಬಂದಾಗ ಕಾಂಗ್ರೆಸ್ ಪಕ್ಷ ಆಗ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಯಾವತ್ತೂ ರಾಜಿ ಮಾಡ್ಕೊಳ್ಳೋದಿಲ್ಲ. ಇವ್ರು ಹೇಳ್ತಾರೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ. ಸಿಂಧೂರ್ ಒಂದ್ ನಿಮಿಷ, ಇವತ್ತು ನೋಡಿ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಭಯೋತ್ಪಾದಕರ ಸಹೋದರಿ ಅಂತ ಹೇಳಿ ವಿಜಯ್ ಶಾ ಹೇಳಿದಾನೆ. ಅವನೇನು ನಾರ್ಮಲ್ ಅಲ್ಲ, ಅವನು 2 ಮಂತ್ರಿಯಾಗಿ ಇಲಾಖೆ ನಿಭಾಯಿಸಿದಾನೆ. ಒಬ್ಬ ಬಿಜೆಪಿ ಮಂತ್ರಿಗೆ ಕಿಂಚಿತ್ತು ಕಾಳಜಿ ಇಲ್ವೇನ್ರಿ? ಒಂದು ಜ್ಞಾನ ಇಲ್ವಾ? ಬೇಸಿಕ್ ಇವತ್ತು ಕೋರ್ಟ್ ತೀರ್ಮಾನ ಮಾಡಿದೆ, ಅವನು ಬಾಯ ಅಥವಾ ಅವ್ನ್ ಏನ್ ಬಚ್ಚಲ ಅಂತ ಕೇಳಿದೆ ಕೋರ್ಟ್. 152 ಸೆಕ್ಷನ್ ನಲ್ಲಿ ಸ್ವಯಂ ದೂರು ದಾಖಲಿಸಿಕೊಂಡಿದ್ದಾರೆ. ಇದೆಲ್ಲ ಒಂದ್ ರೀತಿ ದೇಶಕ್ಕೆ ಅಪಾಯಕಾರಿ ಸ್ಟೇಟ್ಮೆಂಟ್ಸ್ ಇವ್ರು ನೀಡ್ತಿದ್ದಾರೆ ಅಂತ ಹೇಳ್ತಾರೆ. ಇವ್ರಿಗೆ ದೇಶದ ಜನರ ಮೇಲೂ ಕಾಳಜಿ ಇಲ್ಲ, ದೇಶದ ಸೈನ್ಯದ ಮೇಲೇನೂ ಕೂಡ ಇವರಿಗೆ ನಂಬಿಕೆ ಇಲ್ಲ. ಇವತ್ತೆಲ್ಲ ಒಂದು ಕಡೆ ಇಡೀ ಕಾಂಗ್ರೆಸ್ ಪಕ್ಷ ತಿರಂಗ ಯಾತ್ರೆ ಮಾಡ್ತು. ದೇಶದ ಸೈನಿಕರಿಗೆ ಬೆಂಬಲ ತೋರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ಆದ್ರೆ ಇವ್ರು ಏನ್ ಮಾಡ್ತಾರೆ? ಪೌರೋಹಿತ್ಯ ವಹಿಸಿದ್ದು ಟ್ರಂಪ್ ನಾನೇ ಅಂತ ಹೇಳಿಕೆ ಕೊಟ್ರು. ಅದನ್ನ ದೇಶಕ್ಕೆ ಬಂದು ದೇಶದ ಜನದ ಮುಂದೆ ನರೇಂದ್ರ ಮೋದಿ ಅವರು 2 ದಿನ ಬೇಕಾ ಉತ್ತರ ಕೊಡ್ಲಿಕ್ಕೆ? 2 ದಿನ ಬೇಕೇನ್ರಿ ಉತ್ತರ ಕೊಡ್ಲಿಕ್ಕೆ? ಸರ್ವಪಕ್ಷ ಸಭೆ ಕರೀತಾರೆ, ಅಲ್ಲಿ ಗೈರಾಗ್ತಾರೆ. ವಿಪಕ್ಷ ನಾಯಕರು ತುರ್ತು ಅಧಿವೇಶನವನ್ನ ಕರೀರಿ ಅಂತ ಹೇಳ್ತಾರೆ. ವಿಪಕ್ಷ ನಾಯಕರ ಮಾತನ್ನ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಇವತ್ತು ಈ ತರದ್ದು ಸರ್ವಾಧಿಕಾರಿ ಸೂರ್ಯ ಮುಕುಂದರಾಜ್ ಅವರೇ, ಆಯ್ತು ಒಂದ್ ನಿಮಿಷ. ಈಗ ಉಗ್ರ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ನಾವು ಎಲ್ಲದಕ್ಕೂ ಕೂಡ ಯುದ್ಧ ಪರಿಹಾರ ಅಲ್ಲ. ಪ್ರಧಾನಿ ಕೂಡ ಹೇಳಿದ್ದಾರೆ ಇದು ಅಂತ್ಯ ಅಲ್ಲ, ಇದು ಜಸ್ಟ್ ನಾವು ವಿರಾಮವನ್ನು ಕೊಟ್ಟಿದ್ದೀವಿ ಹೇಳಿದ್ರು. ಮತ್ತೆ ಪಾಕಿಸ್ತಾನ ಉಗ್ರ ಕೃತ್ಯಕ್ಕೆ ಬೆಂಬಲ ಕೊಟ್ಟರೆ
ಈ ದೇಶದಲ್ಲಿ ಉಗ್ರವಾದ ಚಟುವಟಿಕೆಗಳು ಮುಂದುವರೆದ್ರೆ ನಾವು ಯಾರನ್ನು ಪಾಕಿಸ್ತಾನವನ್ನು ಕೇಳಲ್ಲ ಅಂತ ಹೇಳಿದರೆ ಇಡೀ ವಿಶ್ವಕ್ಕೆ ಈಗ ನಾವು ಸಾಕ್ಷಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಏನು ಮಾಡಬೇಕಾಗಿರುವಂಥದ್ದು, ಭಾರತದ ಸವಾಲುಗಳೇನು, ಭಾರತ ಪಾಕಿಸ್ತಾನವನ್ನು ಯಾವ ರೀತಿ ಹಿಮ್ಮೆಟ್ಟಿಸಬೇಕು ನಿಮ್ಮ ಪ್ರಕಾರ? ನೋಡಿ, ಅಮೆರಿಕ ಒಂದು ಸ್ವಾರ್ಥ ಇರುವಂಥ ರಾಷ್ಟ್ರ. ತನ್ನ ಒಂದು ಇಡನ್ ಅಜೆಂಡಾಗಳನ್ನ ತೀರಿಸ್ಕೊಳ್ಳೋಕ್ಕೋಸ್ಕರ ಒಸಾಮಾ ಬಿನ್ ಲಾಡನ್ನ ಸಾಕ್ತು. ಒಸಾಮಾ ಬಿನ್ ಲಾಡನ್ಗೆ ಆಶ್ರಯ ಕೊಟ್ಟಿದ್ದು ಪಾಕಿಸ್ತಾನ. ಪಾಕಿಸ್ತಾನದೊಳಗಡೆ ಅಮೆರಿಕದ ಸೈನ್ಯ ಹೋಗಿ ಒಸಾಮಾ ಬಿನ್ ಲಾಡನ್ನ ಹತ್ಯೆ ಮಾಡ್ತು. ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಇವತ್ತು ಡೊನಾಲ್ಡ್ ಟ್ರಂಪ್ ಒಂದು ಭಯೋತ್ಪಾದಕ ದೇಶದ ಜೊತೆ ನಿಂತಿದ್ದಾರೆ. ಭಾರತ ಭಯೋತ್ಪಾದನೆಯ ವಿರುದ್ಧ ಸಮರವನ್ನು ಸಾರಿಸ್ತಿತ್ತು. ಅಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ನನ್ನ ಸ್ನೇಹಿತ ಟ್ರಂಪ್ ಅಂತ ಹೇಳ್ತಿದ್ದಂಥ ಸಂದರ್ಭದಲ್ಲಿ ಇವತ್ತು ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದ್ವಿ. ಪಾಕಿಸ್ತಾನದ ಭಯೋತ್ಪಾದನೆಗೆ ಸಾಕ್ಷಿ ಒದಗಿಸೋದೇನು ಬೇಕಾಗಿಲ್ಲ, ಸಾಕ್ಷಿ ಇದೆ. ಪಾಕಿಸ್ತಾನದಲ್ಲಿ ಇರೋರೆಲ್ಲ ಭಯೋತ್ಪಾದಕರು ಅನ್ನೋದಕ್ಕೆ ಸಾಕ್ಷಿ ಇದೆ. ಆ ಸಾಕ್ಷಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ಅನುಮೋದಿಸಿ ಭಾರತದ ಜೊತೆಗೆ ನಿಂತು ಇವತ್ತು ಪಾಕಿಸ್ತಾನದ ವಿರುದ್ಧ ನಡೀತಾ ಇರುವಂಥ ಯುದ್ಧದಲ್ಲಿ ಭಯೋತ್ಪಾದಕರನ್ನ ನಾಶ ಮಾಡೋದಕ್ಕೆ ಭಾರತದ ಜೊತೆ ಕೈ ಜೋಡಿಸ್ಬೇಕಾಗಿತ್ತು. ಡೊನಾಲ್ಡ್ ಟ್ರಂಪ್ ಅವರ ಮಾತಿಗೆ ನರೇಂದ್ರ ಮೋದಿ ಅವರು ಬೆಲೆ ಕೊಡಬೇಕಾದಂಥ ಅಗತ್ಯ ಇರಲಿಲ್ಲ. ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿ ಹೇಳಿದ್ದಾರೆ ಅಂತ ಸರ್ವಪಕ್ಷದ ಮುಂದೆ ಇಟ್ಟು ಇವತ್ತು ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ, ರಾಜ್ಯಸಭಾ ಸದಸ್ಯರುಗಳಿದ್ದಾರೆ, ಎಲ್ಲ ಪಕ್ಷದ ಮುಖಂಡರುಗಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಕರೆದು ಡೊನಾಲ್ಡ್ ಟ್ರಂಪ್ ಹಿಂಗೆ ಹೇಳಿದ್ದಾರೆ, ಈ ವಿದೇಶಾಂಗ ನೀತಿನಲ್ಲಿ ನಾವು ಯಾವ ರೀತಿಯಾದಂಥ ಸ್ಟೆಪ್ಗಳನ್ನ ತಗೊಬೇಕು ಅಂತ ಚರ್ಚೆ ಮಾಡಬೇಕಾಗಿತ್ತು. ಇವತ್ತು ಆ ಚರ್ಚೆ ಮಾಡದೆ ಏಕಾಏಕಿ ನಿರ್ಣಯಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು ತಪ್ಪು. ಇದನ್ನ ನಾವು ಒಪ್ಪುವಂಥದ್ದಲ್ಲ. ಭಾರತದ ಸಮಗ್ರತೆ, ಐಕ್ಯತೆ ಮತ್ತು ಭಾವೈಕ್ಯತೆ ಈ ವಿಚಾರಗಳನ್ನ ನಾವು ನರೇಂದ್ರ ಮೋದಿ ಅವರು ಮೊದಲು ಪ್ರಾಮುಖ್ಯತೆ ಕೊಡಬೇಕಾಗಿತ್ತು. ಈ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನೋದೇ ನಮ್ಮ ಆರೋಪ ಇರೋದು. ಎಸ್ ಕುಮಾರ್ ಅವರೇ, ಈಗೆಲ್ಲ ಇರಲಿ, ಭಾರತದ ಮುಂದಿರುವ ಸವಾಲುಗಳೇನು ಒಂದಷ್ಟು ಚರ್ಚೆ ಮಾಡೋಣ. ಅದು ನೋಡಿ, ಟೀಕೆ ಬಿಟ್ಟು ಭಾರತದ ಮುಂದಿರುವ ಸವಾಲುಗಳೇನು? ಆರೋಗ್ಯಕರ ಚರ್ಚೆಗೆ ಬಿಜೆಪಿಯವರು ಸಿದ್ಧ ಇದ್ದರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಖಡಾಖಂಡಿತವಾಗಿ ಬೀದಿಯಲ್ಲಿ ನಿಂತ್ಕೊಂಡು ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಈ ದೇಶದ ಸಮಸ್ಯೆಗಳೇನು, ಆಗಬೇಕಾಗಿರೋ ಮುಂದಿನ ಸವಾಲುಗಳು ಏನಿದೆ ನಮ್ಮ ದೇಶದಲ್ಲಿ, ಈಗಾಗಲೇ ಸಂಸತ್ತಲ್ಲಿ ಹೇಳಾಗಿದೆ ಅವರು ಒಂದ್ಸಾರಿ ಮೊನ್ನೆ. ಆದರೂ ಕೂಡ ಇವರು ಅರ್ಥಕೊಳ್ಳದೆ ಈ ಥರ ಫೇಕು ಅಂದರೆ ತಮ್ಮ ಭಾವನೆಗಳನ್ನು, ಜನರ ಭಾವನೆಗಳನ್ನು ಇವರು ರುಚಿ ದೇಶದ ಪ್ರೇಮವನ್ನಾಗಿ ರಿವರ್ಸ್ ಇದು ಮಾಡಿಕೊಂಡು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಚುನ್ ಚುನ್ಕೆ ಮಾರಂಗೆ ಅಂದರು. ಎಲ್ಲಪ್ಪ ಮಾರದೆ ನೀನು? ಯಾರನ್ನು ಮಾರದೆ? ಎಷ್ಟು ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ದಾರೆ ಪಾಕಿಸ್ತಾನದವರು ಅಂತ ವಿದೇಶಿ ಪತ್ರಿಕೆಗಳು ಹೇಳ್ತಾ ಇದ್ದಾವೆ. ದೇಶಕ್ಕೆ ನೀನು ಯಾಕೆ ಸತ್ಯ ಹೇಳ್ತಾ ಇಲ್ಲ? ಯಾಕಪ್ಪ ನೀನು ಜವಾಬ್ದಾರಿಯುತ ಮನುಷ್ಯ ಅಲ್ವಾ? ಒಬ್ಬ ಹೆಣ್ಮಗಳು ಕೇಳಿದ್ಲು, ನಮ್ಮ ಯಜಮಾನ ಒಬ್ಬ ಹೆಣ್ಮಗಳು ಕೇಳಿದ್ರು, ನಮ್ಮ ಮನೆ ಯಜಮಾನಂಗೆ ನಾವು ಮನೇಲಿರೋರೆಲ್ಲ ಸಪೋರ್ಟ್ ಕೊಟ್ಟಿದ್ದೀವಿ, ಆ ಯಜಮಾನ ಆ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಲಿಲ್ಲ, ಹಿಮ್ಮೆಟ್ಟದ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕೇಳ್ತಾ ಇದ್ದಾರೆ. ಉತ್ತರ ಕೊಡಬೇಕಪ್ಪ. ಎಸ್ ಸರ್, ಈ ದೇಶದ ಸಾರ್ವಭೌಮತೆ ಪ್ರಶ್ನೆ. ಇಲ್ಲಿ ಪಾರ್ಟಿ ಪಕ್ಷ ಅಂತೆಲ್ಲ ಬರಲ್ಲ. ದೇಶ ಆದಮೇಲೆ ಈ ದೇಶದ ಎಲ್ಲ ಜನರು ಮೊದಲು ನಾಗರಿಕ, ಆಮೇಲೆ ಪಾರ್ಟಿ ಪಕ್ಷ, ದೇಶ ಮೊದಲು. ಸಾರ್ವಭೌಮತೆಗೆ ಧಕ್ಕೆ ಬಂದ ಸಂದರ್ಭದಲ್ಲಿ ಎಲ್ಲರ ನಡೆ ಯಾವ ರೀತಿ ಇರಬೇಕು? ಇಲ್ಲಿ ಕಳ್ಳ ಮನೆಯಲ್ಲೇ ಇಟ್ಕೊಂಡು ಪಾಕಿಸ್ತಾನದ ಮೇಲೆ ಯುದ್ಧ ಏನಕ್ಕೆ ಮಾಡ್ತೀರಾ, ಕದನ ವಿರಾಮ ಏನಕ್ಕಾಗತ್ತೆ, ಟ್ರಂಪ್ ಯಾಕೆ ಮಧ್ಯಪ್ರವೇಶ ಮಾಡ್ತಾನೆ? ಈ ದೇಶದಲ್ಲಿ ಪಹಲ್ಗಾಮ್ನಲ್ಲಿ ನಡೆದಂತ 26 ಜನ ಭಾರತೀಯರ ನರಮೇಧ ಪಾಕಿಸ್ತಾನದವರು ಬಂದ್ ಮಾಡಲಿಲ್ಲ. ಆಯ್ತು, ನರಮೇಧ ಮಾಡಿದಂತ 4 ಜನ ಹಂತಕರ ಮೇಲೆ ಮಾಡಬೇಕಾಗಿತ್ತು, ಭಯೋತ್ಪಾದಕರ ಮೇಲೆ ಯುದ್ಧ ಮಾಡಬೇಕಿತ್ತು. ಪಾಕಿಸ್ತಾನದಲ್ಲಿ ಮುಸಲ್ಮಾನರಿದ್ದಾರೆ ಅಂತ ಯಾಕೆ ಮಾಡಬೇಕಿತ್ತು? ನಮ್ಮ ದೇಶದಲ್ಲಿ ಮುಸಲ್ಮಾನರಿದ್ದಾರೆ, ಎಲ್ಲರೂ ಕೂಡ ಸೌಹಾರ್ದತೆ ಬಾಳ್ತಾ ಇದ್ದಾರೆ. 4 ಜನ ಎಲ್ಲೋದ್ರು? 4 ಜನ ಉಗ್ರಗಾಮಿಗಳು ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅವ್ರನ್ನ ಹೊರಗಡೆ ತಗೊಂಡ್ಬಂದಿ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯ ಮುಸಲ್ಮಾನರಿದ್ದಾರೆ ಅಂತ ಯುದ್ಧ ಮಾಡಕ್ ಕೊಟ್ಟಿದೆಯಾ ಭಾರತ? ತಪ್ಪು ಸರ್. ನಾವು ಮುಸ್ಲಿಂ ಇದ್ದೀರಾ? ನನ್ ಮೊದಲು ಕೇಳಿ, ನಿಮ್ಮ ನಾಯಕರು ಹೇಳ್ತಾರೆ ಇಲ್ಲ. ಇಲ್ಲಿ ಕೇಳಿ, ಪಾಕಿಸ್ತಾನ ನಮ್ಗೇನು ನಮ್ಮ ಅಣ್ಣ ಸರ್, ನಮ್ಮ ನಾವು ಹೋಗಿ ಎಲ್ಲೂ ಬಿರಿಯಾನಿ ತಿಂದಿಲ್ಲ ಸರ್. ಅಲ್ಲಿ ನಾವು ಹೋಗಿ ಬಿರಿಯಾನಿ ನಿಮ್ಮವ್ರು ಹೇಳ್ತಾರೆ ಅಲ್ಲಿ ಅಲ್ಪಸಂಖ್ಯ ಮುಸ್ಲಿಂ ಇದಾರೆ ಅಂತ ಹೇಳಿ ಯುದ್ಧ ಮಾಡ್ತಾರೆ ಅಂತ ಹೇಳಿ. ಈಗ 26 ಜನಕ್ಕೆ ಹೊಡೆದ್ರಲ್ಲ, ಅದಕ್ಕೆ ನಾವು ಉತ್ತರ ಏನ್ ಕೊಡ್ಬೇಕು? ಅಲ್ಲಿ ಹೋಗಿ ಆಯ್ತು, ನಮ್ಮ ಪ್ರಧಾನಿ ಅವರು 26 ಜನ ಹೊಡೆದಾಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಕ್ಕಾಗ್ಲಿಲ್ಲ. ಮಿಸೈಲ್ ಬಿದ್ದಿದ್ದು ಉಗ್ರರ ಮನೆ ಮೇಲೆ, ಆದ್ರೆ ಒತ್ತಿ ಉರಿತಾ ಇರೋದು ಇವತ್ತು ಕಾಂಗ್ರೆಸ್ಸಿಗರ ಹೊಟ್ಟೆ. ಅವರು ನಾವು ಮಾಡಿದ್ದು ಮೊದಲಿಂದ ನಾವು ಹೇಳಿದ್ದೇನಂತ ಹೇಳಿದ್ರೆ, ನಾವು ಉಗ್ರವಾದದ ವಿರುದ್ಧದ ಹೋರಾಟ ಅಂತ ನಾವು ಹೇಳಿದ್ದು. ನಾವು ಯಾವತ್ತೇ ಆಗಲಿ ಪಾಕಿಸ್ತಾನದ ಅಮಾಯಕ ಜನತೆ ಮೇಲೆ ನಾವು ಯುದ್ಧ ಸಾರಿಲ್ಲ ಪಾಕಿಸ್ತಾನದ ಅಮಾಯಕ ಜನತೆ ಮೇಲೆ. ಇವತ್ತೇನಂತ ಹೇಳಿದ್ರೆ ಕಾಂಗ್ರೆಸ್ಸಿಗರು ಹತಾಶೆಗೊಂಡು ಪಾಕಿಸ್ತಾನದ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿಗೋಸ್ಕರ ಮನಬಂದಂತೆ ಇಷ್ಟ ಬಂದಂತೆ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಅದು ಏನಂತ ಹೇಳಿದ್ರೆ, ಇವತ್ತಿನ ದಿನಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಇಂಡಿಯಾದ ಕಾಂಗ್ರೆಸ್ ರಾಜಕಾರಣಿಗಳಾಗಿರ್ಬೋದು,
ಪ್ರತಿಯೊಬ್ಬರೇನ ಅದೇ ತರನೇ ಮಾತಾಡ್ತಾ ಹೋಗಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಪಾಕಿಸ್ತಾನಿ ಮೀಡಿಯಾಗಳಲ್ಲಿ ಇವರು ಓವರ್ ನೈಟ್ ಸ್ಟಾರ್ ಆಗೋಯ್ತಾರೆ. ಏನಕ್ಕೆ ಅಂದ್ರೆ ಭಾರತದ ವಿರೋಧ ಮಾತಾಡಬೇಕು, ಭಾರತದ ವಿರುದ್ಧ ಮಾತಾಡಿದ್ರೆ ಮಾತ್ರನೇ ಅವ್ರು ಸ್ಟಾರ್ ಆಗಕ್ಕಾಗೋದು. ಇವ್ರು ಏನಂತ ಹೇಳಿದ್ರೆ ಮೊದ್ಲಿಂದಾನು ಕೂಡ ಓಲೈಕೆ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ. ಓಲೈಕೆ ರಾಜಕಾರಣ ಮಾಡ್ಕೊ ಬಂದಿದ್ದಕ್ಕೆ ಇವ್ರು ಅಧಿಕಾರ ಕಳ್ಕೊಂಡಿದ್ದಾರೆ. ಇದು ಇವ್ರಿಗೆ ಮನಗೊಳ್ತಾ ಇಲ್ಲ. ಇದು ಯಾವತ್ತು ಅರ್ಥ ಮಾಡ್ತಾರೆ. ಅಧಿಕಾರವನ್ನು ಕಳ್ಕೊಂಡಿದ್ದಾರೆ, ಕಳ್ಕೊತಾರೆ, ಇರೋ ರಾಜ್ಯಗಳನ್ನು ಕಳ್ಕೊತಾರೆ. ಅಲ್ಲ ರೀ, ಕೇಳಿ 1971ರಲ್ಲಿ ಖುದ್ದು ಆಗಿರುವಂತಹ ಎಲ್ಲ ಇದೇ ಬೇರೆ, ಈಗಿರುವಂತ ಪರಿಸ್ಥಿತಿನೇ ಬೇರೆ. ಖುದ್ದು ಕಾಂಗ್ರೆಸ್ಸಿನ ಶಶಿ ತರೂರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮಗೆ ಬೇಕಂದ್ರೆ ಇಲ್ಲಿ ಸಾಕ್ಷಿ ನೋಡ್ಕೊಳ್ಳಿ, ಆಯ್ತಾ? ಆಯ್ತಾ, ಶಶಿ ತರೂರ್ ಹೇಳಿದ್ದಾರೆ ಏನಂತ, ಆಗಿನ ಎಲೆಕ್ಷನ್ ಅಲ್ಲಿ ಮೀಡಿಯಾಗಿಂತ ಜಾಸ್ತಿ ವೈಯಕ್ತಿಕವಾಗಿತ್ತು. ಈಗಿರೋದು ಹೇಗಿದೆ, ಈಗಿನ ಪರಿಸ್ಥಿತಿ ಹೇಗಿದೆ? ಕೇಳಿ, ಶಶಿ ತರೂರ್ ಅವರು ಹೇಳಿರೋದ್ನ ಇವ್ರು ವಾದ ಮಾಡ್ತಾರಲ್ಲ, ಇವ್ರ ಪ್ರತಿಪಾದನೆ ಏನು? ಒಟ್ನಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ಬೇಕು. ನಮ್ಮ ಮೋದಿಜಿ ಅವರು, ನಮ್ಮ ಮೋದಿ ಸರ್ಕಾರ ಏನೇ ಮಾಡಿದ್ರು ಅದ್ರ ವಿರುದ್ಧ ದನಿ ಎತ್ತಬೇಕು. ಏನ್ರಿ ನೋದನ ವಿರಾಮ ಯಾಕೆ ಮಾಡಿದಾರೆ ಅಂತ ಇವ್ರಿಗೆ ಏನಾದ್ರು ಗೊತ್ತಿದೇನ್ರಿ? ಮಾತಾಡ್ತಾನೆ ಇರ್ತಾರೆ. ಇವರು ಕಾಂಗ್ರೆಸ್ನವರು 60 ವರ್ಷದಿಂದ ಏನ್ ಮಾಡಿದ್ದಾರೆ? ಮಣ್ಣು ತಿಂದಿದ್ದಾರೆ, ಮಣ್ಣು. ಅದೇ 10-11 ವರ್ಷದಿಂದ, ಒಂದು ನಿಮಿಷ ಸರ್, ಒಂದು ನಿಮಿಷ ಇರಿ ಸರ್, ಅದೇ 10-11 ವರ್ಷದಿಂದ ಮೋದಿ ಅವ್ರು ಮಾಡಿರೋದಕ್ಕೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಕಾಂಗ್ರೆಸ್ನವ್ರಿಗೆ. ಈ ದೇಶದಲ್ಲಿ 2 ಕಡೆ ಇದ್ದಾರೆ ಕಾಂಗ್ರೆಸ್ನವರು, 2 ಹೋಗ್ಬಿಟ್ರೆ ನಿರ್ನಾಮ. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ಇತ್ತು, ಈಗ ಇಲ್ಲ ಅನ್ನೋದು ತನಕ ಆಗತ್ತೆ. ಅಲ್ಲ, don't need hashtag. What do you mean by hashtag? You ask all the Congress brilliant people. ಕೇಳ್ರಿ. ನಮ್ಮ ಭಾರತದಲ್ಲಿ ಕೇಳಿಸ್ತದ, ನಮ್ಮ ಭಾರತದಲ್ಲಿ ಮೋದಿ ಅವರು ಯಾವುದೇ ಕಾರಣಕ್ಕಾಗೋ ಮುಸ್ಲಿಮ್ನವ್ರನ್ನ ಯಾವತ್ತೂ ಬೇರೆ ಮಾಡಿಲ್ಲ. ಯಾಕಂತಂದ್ರೆ ಇದರಲ್ಲಿ ಮೊನ್ನೆ ಇದ್ರದ್ದು ಯುದ್ಧ ಆಯ್ತಲ್ಲ, ಅವಾಗ ಮುಸ್ಲಿಮ್ಸ್ ಅವ್ರನ್ನ ಕುರೇಶಿ ಅಂತ ಹೇಳ್ಬಿಟ್ಟು ಬೆಳಗಾವಿ ಅವ್ರನ್ನ ಕೂರಿಸಿದ್ದಾರೆ. ಸೊ ಅದರಿಂದ ನಮ್ಮ ಮೋದಿಯವರು ಯಾವುದೇ ಕಾರಣಕ್ಕೂ ಉಗ್ರರ ಹೋರಾಟ ಹೊರತು ಇದು ನಮ್ಮ ಭಾರತ ಮುಸ್ಲಿಮ್ಸ್ ಅವ್ರಿಗೆ ಹೋರಾಟ ಅಂತ ಯಾವುದೋ ಮಾಡಿಲ್ಲ. ಸೊ ಎಲ್ಲರೂ ಒಂದೇ ಅನ್ನೋ ಭಾವನದಲ್ಲಿ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಇವರು ಕಾಂಗ್ರೆಸ್ ಆಳಿದ್ರಲ್ಲ, ಯುದ್ಧ ಮಾಡಿದ್ರಲ್ಲ. ಬಾಂಬೆಯಲ್ಲಿ ಒಂದು ಬ್ಲಾಸ್ಟ್ ಮಾಡಿ ಒಬ್ಬ ಉಗ್ರರು ಇದು ಮಾಡಿದ್ರಲ್ಲ ತಾಜ್ ಹೋಟ್ಲಲ್ಲಿ. ಅವಾಗ ಯಾರು ಇರ್ಲಿಲ್ವಾ, ಏನು ಇದಿರ್ಲಿಲ್ವಾ, ಏನೋ ಎಲ್ಲೂ ತನಿಖೆ ಮಾಡಕ್ಕೆ ಅವ್ರಿಗೆ ಆಗಿರ್ಲಿಲ್ಲ. ಯಾರನ್ನ ಒಬ್ಬರನ್ನ ಸಾಯಿಸಿರ ಹೋಗಿ ಪಾಕಿಸ್ತಾನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿನ ಸಾಯಿಸಲ್ಲ. ಆ ಉಗ್ರಗಾಮಿ ಬಂದು ತಾಜ್ ಹೋಟ್ಲಲ್ಲಿ ಸುಮಾರು ಜನ ಸಾಯಿಸಿ ನಮ್ಮ ದೇಶಕ್ಕೆ ಹಾನಿ ಮಾಡಿದ್ರು. ಅವಾಗ ಇಂಟೆಲಿಜೆನ್ಸಿ ಕಾಂಗ್ರೆಸ್ನವರು ಇರ್ಲಿಲ್ವಾ? ಏನು ಮಾಡಿದ್ರು? ಇವತ್ತು ರಾಹುಲ್ ಗಾಂಧಿ ಅಂತ ಒಬ್ಬ ಯುವ ನಾಯಕ, ನಮ್ಮ ದೇಶದ ಹೆಮ್ಮೆಯ ಪುತ್ರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹೋಗಿ ಫಾರಿನ್ನಲ್ಲಿ ಅವರು ಈ ದೇಶದ ಬಗ್ಗೆ ಅವಮಾನವಾಗಿ ಮಾತಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಉಳಿಗಾಲ ಇಲ್ಲ ಇಲ್ಲಿ ಅಂತೇಳಿ ಫಾರಿನ್ನಲ್ಲಿ ಮಾತಾಡ್ತಾರೆ. ಇವರೆಂತ ಲೀಡರ್? ಅದುವರೆ ಭಾರತದ ಮುಂದಿರುವ ಸವಾಲುಗಳು. ಈಗಾಗಲೇ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ವಿ. ಅದೇ ಪಾಕಿಸ್ತಾನ ಸರ್ಕಾರ ಉಗ್ರರಿದ್ದಂಥ ಬಿಲ್ಡಿಂಗ್ಗಳನ್ನು ಎಲ್ಲೆಲ್ಲಿದ್ರೆ ನಾವು ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಿರ್ತಕ್ಕಂಥ, ಆ ಮುಖಾಂತರ ಉಗ್ರವಾದಕ್ಕೆ ಮತ್ತೆ ಅವರು ಪೋಷಣೆಯನ್ನು ಕೊಡ್ತಿರ್ತಕ್ಕಂಥದ್ದು, ಭಯೋತ್ಪಾದನೆಗೆ ಮತ್ತೆ ಕುಮ್ಮಕ್ಕನ್ನು ಕೊಡ್ತಿರ್ತಕ್ಕಂಥದ್ದು. ಭಾರತದ ಮುಂದಿರುವ ಸವಾಲುಗಳು, ಯೋಜನೆಗಳು, ಗುರಿಗಳು ಏನು? ಸರ್, ಭಾರತದ ಮುಂದೆ ಸವಾಲುಗಳು ಇರುವಂಥದ್ದು ದೊಡ್ಡದು. ಯಾಕೆಂದ್ರೆ ನಾವು ಈ ಒಂದು ನಮ್ಮ ಮೋದಿ ಸರ್ಕಾರ ಬರೋದಕ್ಕೆ ಮುಂಚೆ ಮೇಕ್ ಇನ್ ಇಂಡಿಯಾ ಮತ್ತೆ ಆತ್ಮನಿರ್ಭರ ಭಾರತ ಅಂತ ಹೇಳ್ತಾ ಇದ್ವಿ. ಹಿಂದೆ ನಮ್ಮ ಭಾರತದ ರಕ್ಷಣಾ ರಫ್ತು 2013ರಲ್ಲಿ ತಗೊಳ್ಳಿ 686 ಕೋಟಿ, ಬರೀ 686 ಕೋಟಿ. ಆದರೆ ಇವತ್ತು ಸ್ವದೇಶಿ ನಿರ್ಮಿತ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತ ಪ್ರಾಜೆಕ್ಟ್ ಅಂತ ತಗೊಂಡಾಗ ಇವತ್ತು ಭಾರತದ ರಕ್ಷಣಾ ರಫ್ತು 60,000 ಕೋಟಿಗಿಂತ ಜಾಸ್ತಿ ಇರುವಂಥದ್ದು ಇವತ್ತು ಭಾರತದ್ದು. ಸರ್, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಕಾಶ್ಮೀರದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇರಬೇಕಾದಾಗ 1947 ಧರ್ಮಧಾರಿತ ಬಗ್ಗೆ ಯಾವಾಗ ಈ ಕಾಶ್ಮೀರ ಮತ್ತೆ ಪಾಕಿಸ್ತಾನ ಉಗಮ ಆಯ್ತು ಅವತ್ತಿಂದ ಈ ಧರ್ಮಾಂಧಿತ ಇತ್ತು. ಅವತ್ತು ಭಾರತದ 564 ರಾಜ್ಯಗಳನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಐಕ್ಯತೆಯಲ್ಲಿ ವಿಂಗಡಣೆ ಮಾಡಿದ್ರು. ಒಂದೇ ಒಂದು ಕೊಟ್ಟರು, ಜಮ್ಮುನ ನೆಹರು ಅವರಿಗೆ ವಿಂಗಡಣೆ ಮಾಡೋಕ್ಕಾಗಿಲ್ಲ. ತಗೊಂಡೋಗಿ ಕಾಶ್ಮೀರ ಸಮಸ್ಯೆನ ವಿಶ್ವಸಂಸ್ಥೆಯಲ್ಲಿಟ್ರು. ಅಲ್ಲಿ ಅವತ್ತಿಂದ ವಿಶ್ವಸಂಸ್ಥೆಯಲ್ಲಿ ಇಟ್ಟಿದ್ದಕ್ಕೂ ಇವತ್ತುವರೆಗೂ ಅದಕ್ಕೆ ಯಾವುದೇ ಆದಂತ ಸಮಸ್ಯೆ ಇದ್ದಿಲ್ಲ. ಇವಾಗ ಹೇಳಿ ಸರ್,
ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ಬಿಟ್ಟು ಒಂದು ಜೀವಂತವಾದ ಸಮಸ್ಯೆನ 75 ವರ್ಷಗಳ ಕಾಲ ಜೀವಂತವಿಟ್ಟಿದ್ದು ಕಾಂಗ್ರೆಸ್. ಆ ಸಮಸ್ಯೆನ ಬುಡ ಸಮೇತ ಭಯೋತ್ಪಾದಕರ ಹುಟ್ಟಡಗುಗಳನ್ನ ಏನ್ ಅಡಗಿಸಬೇಕಾಗಿರುವಂತದ್ದನ್ನ ಅದನ್ನ ನಾವು ಮೋದಿ ಅವರು ಮಾಡಿರುವಂತದ್ದು. ನಮ್ಮ ಯುದ್ಧ ದೇಶದ ವಿರುದ್ಧ ಅಲ್ಲ, ನಮ್ಮ ವಿರುದ್ಧ ಭಯೋತ್ಪಾದನೆ ವಿರುದ್ಧ. ಈ ಕಾಂಗ್ರೆಸ್ನ ಗುಲಾಮರು ಸಾಕ್ಷಿ ಕೇಳ್ತಾರೆ ಅನ್ಬಿಟ್ಟೇನೆ ಇಡೀ ಪ್ರಪಂಚ ಗುರ್ತು ಮಾಡೋ ರೀತಿಯಲ್ಲಿ ಅಡಗುತಾಣಗಳನ್ನ ಅವರ ಮಿಲಿಟರಿ ಕ್ಷಮತೆಗಳನ್ನ ಒಡೆದುಳಿಸಿದ್ದೀವಿ. ಇವತ್ತು ಪಾಕಿಸ್ತಾನದ ಏಜೆಂಟ್ಗಳು ಕರ್ನಾಟಕದ ಕಾಂಗ್ರೆಸ್ ಅಂತ ಇವರೆಲ್ಲ ಆಕ್ಟಿವ್ ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ಎಣ ಬಿದ್ರೆ ಅವ್ರ ಅಣ್ತಂದಿರ ಅಳ್ತಾ ಇದ್ದಾರೆ, ಬಾಯ್ ಬಿಡ್ಕೊತಾ ಇದ್ದಾರೆ. ಇಂಥ ಕಾಂಗ್ರೆಸ್, ಇಂಥ ದೇಶದ್ರೋಹಿಗಳು ಇದು ದೇಶದ ಬೇಕಾ? ನಿಮ್ಮಂತವ್ರು 2000 ಮುಂಬೈ ಬ್ಲಾಸ್ಟ್ ಆದಾಗ ಒಂದೇ ಪಟಾಕಿ ಹಾಕಿಲ್ಲ ನೀವು. ಮನಮೋಹನ್ ಸಿಂಗ್ ಒಂದೇ ಪಟಾಕಿ ಹೊಡೆದಿಲ್ಲ, ರಾಫೇಲ್ ಅಲ್ಲಿ ಹೊಡೆದಿದ್ದೇವೆ, ನುಗ್ಗಿ ಹೊಡೆದಿದ್ದೇವೆ, ಭಯೋತ್ಪಾದಕರನ್ನ ಹುಟ್ಟಡಗಿಸಿದ್ದೇವೆ. ನಿಮ್ಮ ರಾಹುಲ್ ಗಾಂಧಿ ಎಲ್ಲಿ ಬಚ್ಚಿಕೊಂಡಿದ್ದಾರೆ? ನಾವು ಹೊಡೆದಿದ್ದಂಥದ್ದು. ಕಾಂಗ್ರೆಸ್ನವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇತ್ತೀಚೆಗೆ ನಮ್ಮ ಕರ್ನಾಟಕ ಏನು ಆಡಳಿತ ನಡೆಸೋಂಥ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಮುಖಂಡ ಒಬ್ಬ ಹಿಂಬಾಲಕರನ್ನ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ನಿಮಗೆ ಮಾಹಿತಿ ಇದೆ? ಯಾರು ದೇಶದ್ರೋಹಿಗಳು ಸರ್? ಯಾರು ದೇಶದ್ರೋಹಿಗಳು? ಪಾಕಿಸ್ತಾನ ಏನಾಯ್ತು ಅದು ಕತೆ? ನಿಜವಾದ ದೇಶದ್ರೋಹಿಗಳು ಕಾಂಗ್ರೆಸ್ನವರು ಸರ್. ಇವತ್ತು ಯುದ್ಧ ನಿಲ್ಸಿಲ್ಲ, ವಿರಾಮ ಅಂದ್ರೆ ಹುಲಿ ಬೇಟೆ ಮಾಡೋವಾಗ 2 ಹೆಜ್ಜೆ ಹಿಂದೆ ಹೋದ್ರೆ ಹುಲಿ ಹೆದರ್ಕೊಳ್ತು ಅಂತ ಅಲ್ಲ, ಕಾಯ್ಬೇಕು. ಇವಾಗ ನೆಕ್ಸ್ಟ್ ಅಟ್ಯಾಕ್ ಮಾಡಿದ್ರೆ ಇವಾಗ ಇನ್ನೊಂದು ವಿಷಯ ಏನಂದ್ರೆ ಸರ್, ಇವಾಗ DGM ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಇದಕ್ಕೋಸ್ಕರ ವಿರಾಮ ಮಾಡಿದ್ದಾರೆ. ನೆಕ್ಸ್ಟ್ ಅಟ್ಯಾಕ್ ಆಗೇ ಆಗುತ್ತೆ, ಆವಾಗ ಪಾಕಿಸ್ತಾನ ಮೇಲೆ ಯುದ್ಧ ಆಗೇ ಆಗುತ್ತೆ. POK ಮತ್ತೊಂದ್ಸಲ 75 ವರ್ಷದ ನಂತರ ಮತ್ತೆ ಮೋದಿಯವ್ರ ಪೀರಿಯಡ್ ಅಲ್ಲಿ ವಾಪಸ್ ನಮಗೆ ಬಂದೇ ಬರುತ್ತೆ. ನಮ್ಮ ಭಾರತದ ಪಾಕಿಸ್ತಾನದಿಂದ ಬಲೂಚಿಸ್ತಾನನ ನಮ್ಮ ನರೇಂದ್ರ ಮೋದಿ ಅವರು ಆಗ್ಲಿಕ್ಕೆ ಒಂದು ಈಗ ವಿಂಗಡಣೆ ಮಾಡಿದ್ದಾರೆ. ನೀವು 60-70ರಲ್ಲಿ ತಾಲಿಬಾನ್ ಮತ್ತೆ ಬಾಂಗ್ಲಾದೇಶನ ವಿಂಗಡಣೆ ಮಾಡಿದ್ರೆ ಅದು ನಮ್ಮ ಹತ್ರ ಇದ್ರೆ ನಮ್ಮ ಒಂದು ಸಂವಿಧಾನದ ನೀತಿಗಳು ಮತ್ತೆ ಹಣ ವಿಲೇವಾರಿಗಳೆಲ್ಲ ಹೆಚ್ಚಳ ಆಗ್ತಿತ್ತು. ಅದನ್ನೆಲ್ಲ ಆಗ ಅವರು ಕಳಿಸಿದ್ರು, ಈಗ ನಾವು ಕಳಿಸಿ ಇದೊಂದು ಐತಿಹಾಸಿಕ ಹೆಸರನ್ನ ಉಳಿಸಿದೀವಿ ಅಂತ ಹೇಳ್ತೀನಿ ಸರ್. ಎಸ್ ಸರ್. ದೇಶದ ಧರ್ಮ ಆಗಲಿ ಯಾವುದೇ ಒಂದು ವಿಚಾರವಾಗಿ ಯಾರೇ ಬಂದು ನುಗ್ಗಿದ್ರು ನಮ್ಮ ದೇಶದವರು ಯಾವತ್ತೂ ಬಿಡಬಾರ್ದು. BJP ಪಕ್ಷದವ್ರಿಗೆ ನಾನು ಹೇಳೋದೇನೆಂದರೆ, ನೀವು ಕದನ ವಿರಾಮ ಹೇಳ್ಬಾರ್ದಾಗಿತ್ತು, ಯುದ್ಧ ಮಾಡಬೇಕಾಗಿತ್ತು. ಪಾಕಿಸ್ತಾನದವ್ರಿಗೆ ಭಿಕ್ಷೆ ಬೇಡ್ತವ್ರಿಗೆ ಅವ್ರು ಇನ್ನೂ ಒಂದು ಭಿಕ್ಷೆ ಬೇಡಂಗೆ ಮಾಡಬೇಕಾಗಿತ್ತು. ದೇಶದ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಸಿಂಧೂರ ಅಂತ ಭಾವನಾತ್ಮಕ ಹೆಸರಿಟ್ಬಿಟ್ಟು ಅದಕ್ಕೆ ಇವತ್ತು ನಮ್ಮ ಮೋಸ ಮಾಡಿ ನಮ್ಮ ಹೆಣ್ಮಕ್ಳಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರಲ್ಲ. ಇವ್ರದ್ದು ಬಿಸ್ನೆಸ್ ಪಾರ್ಟ್ನರ್ಗಳ ಮಾತೇ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ದೇಶದ ಜನ ನಾವೇನ್ ಮಾಡ್ಬೇಕು? ಯುದ್ಧದಲ್ಲಿ ನಮ್ಮ ನಾಗರಿಕರು 15 ಜನ ಸತ್ತಿದ್ದಾರೆ, ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ಹೆಣ್ಮಕ್ಳ ಬಗ್ಗೆ ಒಂದಿಷ್ಟು ಕಿಂಚಿತ್ ಇಲ್ವಾ? ಇವರ BJP ಪಕ್ಷದವ್ರಿಗೆ ಅನ್ಯಾಯ ಇಲ್ವಾ? ಒಂದೇ ಯಾರದು ಕುರುಷಿ ಅವ್ರಿಗೆ ಉತ್ತರ ಪ್ರದೇಶದ ಒಂದು BJP ಪಕ್ಷದ ಒಂದು ಹೆಣ್ಮಕ್ಳು ಹೇಳ್ತಾಳೆ ಉಗ್ರಗಾಮಿಗಳ ತಂಗಿ ಅವರು ಅಂತ. ಅದನ್ನ ಕೇಳಕ್ ಇವ್ರಿಗೆ ಬಾಯಿಲ್ಲ. ಇಲ್ಲಿ ಬಂದು ಇವ್ರಗಳ ಮೇಲೆ ಯುದ್ಧ ಮಾಡಕ್ತಾರೆ. ಅಲ್ಲೋಗಿ ಯುದ್ಧ ಮಾಡಿ ನಮ್ಮ ಹೆಣ್ಮಕ್ಳು ಸಿಂಧೂರ ಅಳಿಸ್ತವ್ರಿಗೆ ನ್ಯಾಯ ಕೊಡಿಸಿ. ಭಾರತದ ಸೈನ್ಯ ಭಾರತದ ಮರ್ಯಾದೆಯನ್ನ ಉಳಿಸಿದೆ. NDA ಸರ್ಕಾರ ಜಾಗತಿಕವಾಗಿ ಭಾರತದ ಮರ್ಯಾದೆಯನ್ನ ಉಳಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಲೇಸರ್ ಮ್ಯಾನ್ ಇದಾರಲ್ಲ ಸರ್, ಲೇಸರ್ ಮ್ಯಾನು FM ಜೈಶಂಕರ್ ಫಾರಿನ್ ಮಿನಿಸ್ಟರ್ ಆಗಿ ಸಂಪೂರ್ಣವಾಗಿ ವಿಫಲರಾಗಿ ಹೋಗಿದ್ದಾರೆ. ಅವರ ಕಿರೀಟ ಕೆಳಗೆ ಬಿದ್ದಿದೆ. ಮೊದಲನೇದಾಗಿ ನೋಡಿ ಸರ್, ಅವ್ರು ನಾವು ಒಳಗೆ ಬಂದಿದ್ರೆ ಅವರು ನಮ್ಮ ನಮ್ಮ ಮೇನ್ ಇಂಟೆಲಿಜೆನ್ಸ್ ವಿಫಲವಾಗಿದೆ. ಅಲ್ಲಿ ಏನು ನಮ್ಮ ರಾಷ್ಟ್ರೀಯ ಭದ್ರತೆ ಏನಿದೆ ಅದು ವಿಫಲವಾಗಿದೆ ಸರ್. ಅವ್ರು ಬಂದು ಹೊಡೆದಿದ್ದು ಅದೇ ವಿಫಲತೆ. ಅದು ಇಡೀ ದೇಶದ ಸಾರ್ವಭೌಮತ್ವವನ್ನು ತಗೊಂಡೋಗಿ ಅಮೆರಿಕದ ಮುಂದೆ ಅಡ ಇಟ್ಟಿರೋದು ಇವತ್ತು ಮೋದಿ ಅವರು. ಟ್ರಂಪ್ಗೆ ಗುಲಾಮರಾಗಿರ್ತಕ್ಕಂಥದ್ದು ಇವರು, ಕಾಂಗ್ರೆಸ್ಸಿಗರಲ್ಲ. ಇವರು ನೆಹರು ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇವ್ರಿಗೇನು ಇಲ್ಲ. ನೆಹರೂರವರು ಬ್ರಿಟಿಷರಿಂದ ಗುಲಾಮಗಿರಿಯಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡ್ಬಂದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಸ್ವತಂತ್ರ ತಂದು ಕೊಟ್ಟಂತವರು. ಅವ್ರು ಯಾರಾದ್ರೂ ಸ್ವತಂತ್ರ ಈ ದೇಶದಲ್ಲಿ ಇವತ್ತು ನೋಡಿ ಅವ್ರು ಏನ್ ಮಾತಾಡ್ತಿದ್ದಾರೆ ನೆಹರು ಬಗ್ಗೆ ಕೇವಲ ನೀವು ಆಕ್ಚುಲಿ ಇವತ್ತು ಇಡೀ ದೇಶದ ಸೈನ್ಯದ ಘನ
ನೋಡಿ, ಇವತ್ತು ಭಾರತದ ವಿದೇಶಾಂಗ ನೀತಿಯನ್ನ ವಿಫಲಗೊಳಿಸಿರುವಂತ ಮೋದಿ ಅವರು ಇದಕ್ಕೆ ನೈತಿಕ ಹೊಣೆಯನ್ನ ಹೊರಬೇಕಾಗುತ್ತೆ, ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ಭಾರತದ ಒಳಗಡೆ ಭಯೋತ್ಪಾದಕರು ಬಂದಂತ ಇದನ್ನ ವಿಚಾರವನ್ನ ಎದುರಿಸೋದ್ರಲ್ಲಿ ವಿಫಲರಾಗಿದ್ದಾರೆ, ವಿದೇಶಾಂಗ ನೀತಿನಲ್ಲಿ ವಿಫಲರಾಗಿದ್ದಾರೆ. ಇವರು ಬಿಜೆಪಿನವರು ಇವತ್ತು ಬ್ರಿಟಿಷರು ಗುಲಾಮ್ರು, ಇವತ್ತು ಅಮೆರಿಕದ ಗುಲಾಮ್ರಾಗಿದ್ದಾರೆ ಇವರು. ನೋಡಿ, ನಾವು ಈಗ ಇಲ್ಲೆಲ್ಲ ಚರ್ಚೆ ಮಾಡ್ತಿದ್ದೀವಲ್ಲ, ಈ ಥರದಲ್ಲಿಲ್ಲ. ವಿದೇಶಿ ಪತ್ರಿಕೆಗಳು ದಿನ ಏನು ಬರೀತಿದೆ ಅಂತ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಇದು ಇವರ ಸೃಷ್ಟಿ ಮಾಡಿರುವಂಥ ಸರ್ವಪಕ್ಷ ಸಭೆ ಕರೆದು ಮತ್ತು ವಿಶೇಷ ಸಂದರ್ಭ, ಇದು ಸಂಘರ್ಷ ನಡೀತಿರುವಂಥ ಸಂದರ್ಭ, ವಿಶೇಷ ಸಂಸತ್ ಅಧಿವೇಶನ ಕರಿಬೇಕು. ಮತ್ತು ನೋಡಿ, ಆರ್ಥಿಕವಾಗಿ ಈ ದೇಶದ ಪರಿಸ್ಥಿತಿ ಏನಾಗಿದೆ ಈ ಸಂಘರ್ಷದಿಂದ. ಮತ್ತು ನಿಮ್ಮ ನೇಮಕಾತಿ ಆಗಿಲ್ಲ. ಕಳೆದ 15-12 ವರ್ಷದ ಮೋದಿ ಆಡಳಿತದಲ್ಲಿ 1 ಲಕ್ಷ ಸೈನಿಕರ ನೇಮಕಾತಿ ಆಗಿಲ್ಲ. ಅಗ್ನಿವೀರ್ಗಳು ಅಂತ ಹೇಳ್ಬಿಟ್ಟು ಕೇವಲ 4 ವರ್ಷಕ್ಕೆ ನೇಮಕಾತಿ ಮಾಡ್ತಾ ಇದ್ದಾರೆ. ಆ ಸೈನಿಕರಿಗೆ ಇವತ್ತವರೆಗೂ ಆರ್ಥಿಕವಾದಂತ ಶಕ್ತಿ ಇಲ್ಲ, ಅವರ ಭವಿಷ್ಯ ಡೋಲಾಯಮಾನ ಪರಿಸ್ಥಿತಿನಲ್ಲಿದೆ. ಮತ್ತು ಭಾರತದ ಸೈನಿಕರ ನೈತಿಕ ಶಕ್ತಿಯನ್ನ ಮೋದಿ ಅವರು ಹಾಳು ಮಾಡಿ. ಅದಕ್ಕಿಂತ ಬಹಳ ಪ್ರಮುಖವಾಗಿರುವಂಥದ್ದು ಏನು ಅಂತಂದ್ರೆ, ಮೊದಲು ಇವರು ಮಾಡಬೇಕಾಗಿರೋದು ಸರ್ವಪಕ್ಷ ಸಭೆ ಕರೆದು ತಪ್ಪಿಸ್ಕೋಬಾರ್ದು. ಇವರು ವಿಶೇಷ ಅಧಿವೇಶನ ಕರೆದು ಬೇರೆಯವ್ರ ಕೈಲಿ ಉತ್ತರ ಕೊಡಿಸಬಾರ್ದು. ಇವರು 2 ಬಾರಿ, 1 ನಿಮಿಷ ಇರಪ್ಪ, 2 ಬಾರಿ ರಾಜೀನಾಮೆ ಕೊಡಬೇಕಾಗಿತ್ತು. ಮೊದಲು ಪುಲ್ವಾಮಾ ಅಟ್ಯಾಕ್ ಆದಾಗ ಅವ್ರು 3 ಜನರು ರಾಜೀನಾಮೆ ಕೊಡಬೇಕಾಗಿತ್ತು. ಈಗ ನೈತಿಕ ಹೊಣೆ ಇತ್ತು. ಆ ಅಟ್ಯಾಕ್ ಆದಿದ ತಕ್ಷಣ ಮೋದಿ ಅವರು, ಅಮಿತ್ ಶಾ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಿದಾರ. ಮೊದಲು ಅದನ್ನು ಮಾಡಲಿ. ಅದನ್ನು ಬಿಟ್ಟು ಇವರು ಏನೋ ಬೇರೆ ತರ ಬೀಭತ್ಸವಾಗಿ ಬಿಂಬಿಸ್ಕೊಳ್ಳೋದು ಇವರು ಸರಿ ಇಲ್ಲ. ಇವರು ಯುದ್ಧ ನೀತಿ ಸರಿ ಇಲ್ಲ. ನಮ್ಮ ದೇಶ ವಿದೇಶಾಂಗ ನೀತಿಯೇ ಗೊತ್ತಿಲ್ಲ ಮೋದಿ ಅವ್ರಿಗೆ. ಸರ್, ನಾನು ಹೇಳಕ್ ಇಚ್ಛಿಸ್ತೀನಿ, ಈ ಪೆಹಲ್ಗಾಮ್ ಅಟ್ಯಾಕ್ ಅಲ್ಲಿ ವೀರ ಮರಣ ಹೊಂದಿರೋರ್ ಮನೆಗೆ ಪ್ರಧಾನಿಯವರು ಹೋಗಿ ಸಾಂತ್ವನ ಹೇಳ್ಬೇಕು. 2ನೇದು, ಯಾರಿಗೆ ಏಟ್ ಬಿದ್ದಿದೆ ಅವ್ರ ಜೊತೆ ಈ ಭಾರತ ದೇಶ ಇದೆ, ನಾನು ಪ್ರಧಾನಿ ಇದ್ದೀನಿ ಅಂತ ಒಂದು ಸೂಚನೆ ಕೊಡಬೇಕು. ಅದು ಮಾಡಿಲ್ಲ. ಇವ್ರಿಗೆ ಹೊಣೆಗಾರಿಕೆ ಇಲ್ಲ, ರಾಜತಾಂತ್ರಿಕ ವ್ಯವಸ್ಥೆ ಬಗ್ಗೆನೂ ಅರಿವಿಲ್ಲ, ಯಾರ ಮಾತು ಕೇಳಲ್ಲ. ಸರ್, ನಮ್ಮ ದೇಶದ ವಿಪರ್ಯಾಸ ಏನಂದ್ರೆ, ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಸುಭದ್ರತೆ ವಿಷಯಕ್ಕೆ ಬಂದಾಗ ಬಿಜೆಪಿಯವರು ಇವತ್ತು ಪೊಪೆಟ್ಗಳ ತರ ಆಡ್ತಾ ಇದ್ದಾರೆ. ಅವರು ಮೋದಿಗೆ ಅವ್ರೊಂದು ಸಂದೇಶ ಕೊಡಬೇಕು. ಇರೋ ಬಿಜೆಪಿ ಕಾರ್ಯಕರ್ತರುಗಳೆಲ್ಲ ಲೆಟರ್ ಬರೀಬೇಕು, ಮೋದಿಜಿ ಅವರೇ ವಾರ್ ಮಾಡಿ, ನಮ್ಗೆ ಮಾನ ಮರ್ಯಾದೆ ಹೋಗ್ತಾ ಇದೆ, ನಮ್ಮ ಮಾನ ಮರ್ಯಾದಿನ ಉಳಿಸಿ ಅಂತ ಲೆಟರ್ ಬರೀಬೇಕು. ಆ ಕೆಲಸನ ಫಸ್ಟ್ ಮಾಡ್ಲಿ. ಭಾರತೀಯ ಸೇನೆ ಮೇಲೆ ಅನುಮಾನ ಪಡೋದು ನಮ್ಮ ಎತ್ತ ತಾಯಿ ಮೇಲೆ ಅನುಮಾನ ಪಟ್ಟಿರೋ ತರ. ಎತ್ತ ತಾಯಿ ಮೇಲೆ ಸಾಕ್ಷಿ ಕೊಡ್ರಿ, ದೇಶ ಜನತೆ ಮುಂದೆ ಸಾಕ್ಷಿ ಕೊಡ್ರಿ. ನೀವು ಸಾಕ್ಷಿ ಕೇಳೋ ಗುಲಾಮರು ನೀವು. ಭಾರತೀಯ ಸೇನೆ ಈ ವಿಶ್ವ ಮಾತಾಡ್ತಾರೆ, ದೇಶದ ಮುಂದೆ ಸಾಕ್ಷಿ ಕೊಟ್ಟಿರುವಂತದ್ದು ನೌಕಾಪಡೆ, ಆರ್ಮಿ ಮತ್ತೆ ವಿಂಗ್ ಕಮಾಂಡರ್ಸ್, ದೇಶದ ನಾಗರಿಕರ ಮುಂದೆ. ಇವತ್ತೇನು ಸಿಂಧೂರ 140 ಕೋಟಿ ಜನ ನಿಮ್ಗೆ ಹೆಲ್ಪ್ ಮಾಡ್ಬೇಕಾದ್ರೆ ಕೈ ಕೀಳ್ತಾ ಇದೀರ ನೀವು. ಈ ಕಾಂಗ್ರೆಸ್ ಅವ್ರ ಸಪೋರ್ಟ್ ಇಂದನೇ ನಮ್ಮ ದೇಶ ಹಾಳಾಗಿರೋದು ಪಾಕಿಸ್ತಾನಕ್ಕೆ. 10 ವರ್ಷ ಕಾಲ ದೇಶದಲ್ಲಿ 100 ಬಾಂಬ್ ಬ್ಲಾಸ್ಟ್ ಆಯ್ತು. ಒಂದ್ ಪಟಾಕಿ ಬಿಡಕ್ಕೆ ಹೋಗಿದ್ದೇ ಇಲ್ಲ. ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡಿ ಪಾಕಿಸ್ತಾನ ನೋಡ್ತಿರೋದು ಯುದ್ಧ ಮಾಡಕ್ಕೆ ಆಗ್ತಾ ಇಲ್ಲ. ಗುಲಾಮ್ಗಿರಿ ಮಾಡ್ತಾರೆ. 62ನೇ ಇಂಡೋ ಚೈನಾ ಯುದ್ಧದಲ್ಲಿ ಸೈನಿಕರಿಗೆ ಜಾಕೆಟ್ ಕೊಟ್ಟಿಲ್ಲ, ಬೂಟ್ ಕೊಟ್ಟಿಲ್ಲ, ಯೋಗ್ಯತೆ 1000 ಕಿಲೋಮೀಟರ್ ನಮ್ಮ ಲಡಾಖ್ ಇದನ್ನ ಚೈನಾ ಕೊಟ್ಟಿದಂತದ್ದು ಮಹಾದ್ರೋಹಿ ಭ್ರಷ್ಟ ಪಕ್ಷ ಪ್ರಧಾನಿ ನೆಹರು ಹೇಳ್ತಾ ಇದ್ರು ಲಡಾಖ್ ನಲ್ಲಿ ಏನು ಬೆಳೆಯಲ್ಲ ಅಂತ. ಅದಕ್ಕೆ ಪ್ರತಿಪಕ್ಷದವ್ರು ಹೇಳಿದ್ರು, ನೆಹರು ಅವರೇ ನಿಮ್ ತಲೆ ಮೇಲೆ ಕೈನ ಬರ್ತಿಲ್ಲ, ನಿಮ್ ತಲೆ ಇರ್ಬೇಕಾ ಬೇಡ ಅಂತ ಕೇಳಿದ್ರು. ಸರ್, ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನವರ ಇಬ್ಬದಿ ನೀತಿ ಏನು ಅಂದ್ರೆ, ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತಾರೆ, ಈಗ ಕಾಂಗ್ರೆಸ್ನವರು ಯುದ್ಧ ಬೇಕು ಅಂತಾರೆ. ಇದು ಇವ್ರ ನಾಯಕರ ನಾಟಕ, ಕಾಂಗ್ರೆಸ್ಸಿನವರ ದೊಡ್ಡ ನಾಟಕ. ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನವರು ಬೇಡ, ಯುದ್ಧ ಮಾಡುವ ಸಮಯ ಇಲ್ಲ, ಅಮಾಯಕರು ಸಾಯ್ತಾರೆ ಅಂದ್ರು, ಮಾಡ್ರಿ ಅಂತ ಹೇಳ್ತಾರೆ. ಈಗ ಇವರು ಕಾಂಗ್ರೆಸ್ ಇಬ್ಬದಿ ನೀತಿ ಕೇಳ್ಬಿಟ್ಟು ನಾಚಿಕೆ ಆಗ್ಬೇಕು. ಸೈನಿಕರಿಗೆ ಗೌರವ ಕೊಡಬೇಕು ಬೇಡವಾ? ಮೋದಿ ನಮ್ಮ ದೇಶದ ಪ್ರಧಾನಮಂತ್ರಿ, ಅವರನ್ನ ಗೌರವ ಕೊಡಬೇಕು. ಮೋದಿಜಿ ಅವರು ಹೇಳ್ದೇನೆ ಸೈನಿಕರು ಮಾಡೋಕ್ ಸಾಧ್ಯನಾ? ಮೋದಿಜಿ ಅವರು ದೇಶದ 2ನೇ ಪ್ರಜೆ, ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಈ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ. ನಾವು ಸೈನಿಕರಿಗೆ ಗೌರವ ಕೊಡೋ ಉದ್ದೇಶದಿಂದಲೇ ನಿನ್ನೆ ತಿರಂಗ ಯಾತ್ರೆ ಮಾಡಿದ್ವಿ. ಅಲ್ಲಿ ಸೇರಿದ ಜನ ನೋಡಿದ್ರೆ ಎಷ್ಟು ನಮ್ಮ ಬಿಜೆಪಿ ಗೌರವನ ಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಪಾಕಿಸ್ತಾನಕ್ಕೆ ಏಜೆಂಟ್ರು ದೇಶದ ಕಾಂಗ್ರೆಸ್ನವರು.
ಈ ದೇಶವನ್ನ ಹಾಳು ಮಾಡಿದಂಥವರೇ ಕಾಂಗ್ರೆಸ್ನವರು. ಯಾವುದೇ ಯುದ್ಧದಲ್ಲೂ ಅವ್ರು ಏನೂ ಮಾಡಲಿಲ್ಲ ಸಾಧನೆ. ಈಗ ಬಿಜೆಪಿ ನಮ್ಮ ಮೋದಿ ಸರ್ಕಾರ ಅವ್ರನ್ನ ಅಟ್ಯಾಕ್ ಮಾಡಿ ಉಗ್ರಗಾಮಿಗಳನ್ನ ಬಡಿದು ಸಾಯಿಸಿದ್ದಾರೆ. ಅದಕ್ಕಿಂತ ಇನ್ನೇನ್ರಿ ಬೇಕು? ಯುದ್ಧ ಯಾಕೆ ಅಂತ ಕೇಳೋದು ಅವ್ರೆ, ಯುದ್ಧ ಬೇಕು ಅಂತ ಹೇಳೋರು ಅವ್ರೇನೆ. ಟ್ರಂಪ್ ಅವರು ಆಪಲ್ ಕಂಪನಿ ಕೊಡಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ 225 ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ MLA ಮೆಂಬರ್ಗಳಿದ್ದಾರೆ, ಮುಖ್ಯಮಂತ್ರಿ ಒಬ್ಬೊಬ್ರು ಇದ್ದಾರೆ. ಅವರೆಲ್ಲರನ್ನು ಆಂಡ್ರಾಯ್ಡ್ ಫೋನ್ ಅಲ್ಲಿ ಯಾಕೆ ಟ್ವಿಟರ್ ಮಾಡಬಾರ್ದು ಮೋದಿ ಅವ್ರಿಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ? ಸರ್ ನಮ್ ಜೈ ಇಂಡಿಯಾ ಸರ್, ಇಂಡಿಯಾಗೆ ಜೈ ಸರ್. ಈ ಕರ್ನಾಟಕ ಸರ್ಕಾರ ಮೊದಲು ವಿಧಾನಸೌಧಕ್ಕೆ ಭದ್ರತೆ ಕೊಡ್ಲಿ, ದೇಶದ ಭದ್ರತೆ ಮೋದಿ ನೋಡ್ಕೊಳ್ತಾರೆ. ಸರ್ ಎಲ್ಲರೂ ಸೇರಿ ಘೋಷಣೆ ಆಗೋಣ ಸರ್. ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ 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 ಪಾಕಿಸ್ತಾನ್ ಮುರ್ದಾಬಾದ್. ಜಿಂದಾಬಾದ್ ಉಗ್ರರನ್ನೆಲ್ಲ ಧೂಳಿಪಟ ಮಾಡಿ ಜಿಂದಾಬಾದ್ ಜಿಂದಾಬಾದ್ ಹಿಂದೂಸ್ತಾನ್ ಜಿಂದಾಬಾದ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.